ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಟಿಆರ್ಎಸ್ ಪಾರ್ಟಿಗೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಯಾದಗಿರಿ ಜಿಲ್ಲೆಯ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಜಗನ್ನಾಥರವರೇ, ಹಾಗೆಯೇ ನಮ್ಮ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಮತ್ತು ಈ ಅಭಿಯಾನದ ಮುಂದಾಳತ್ವವನ್ನು ವಹಿಸಿರುವಂತಹ ಆಶಾ ವೀರೇಶ್ ಅವರೇ, ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿಯಾದಂತಹ ದೀಪಾ ಮಣ್ಣೂರ್ ಅವರೇ, ಮತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಿಸ್ತಾ ಇರುವಂತಹ ಪದ್ಮಾವತಿ, ನಿರ್ಮಲಾ ಸೇರಿದಂತೆ ಗ್ರಾಕೂಸದ ನಮ್ಮ ಹಳೆಯ ಒಡನಾಡಿ ಶರಣಗೌಡ್ರೆ, ಜನಪರ ವೇದಿಕೆಯ ರೆಹಮಾನ್ ಮತ್ತು ಅವರೆಲ್ಲ ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ಅಬಕಾರಿ ಇಲಾಖೆ ನಿರೀಕ್ಷಕರಾದಂತಹ ಸಾದಿಕ್ ಭಾಷಾ ಉಪನಿರೀಕ್ಷಕರಾದಂತಹ ಸಾದಿಕ್ ಭಾಷಾ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ಸೈನಿಕರೇ, ವೀರ ಸೈನಿಕರೇ ಹಾಗೂ ಬಹಳ ನೊಂದಿರುವಂತಹ ಹೆಣ್ಣು ಮಕ್ಕಳೇ, ನಾನು ಮೊದಲಿಗೆ ನಿಮಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ. ಇಲ್ಲೊಂದಿಷ್ಟು ಜನ ನೀವು ಹೆಣ್ಮಕ್ಳು ಬಂದಿದ್ದೀರಾ, ಯಾರಾದ್ರೂ ನಿಮ್ಗೆ ಇವತ್ತು ರೊಕ್ಕ ಕೊಡ್ತಾರೆ ಬನ್ನಿ ಅಂತ ಕರ್ಸ್ಕೊಂಡ್ರೆ ಯಾರು ರೊಕ್ಕ ಕೊಡ್ತಾ ಇದ್ದಾರಾ? ಏನಾದ್ರು ಬಿರಿಯಾನಿ ತಿನ್ನಿಸ್ತೀವಿ ಬನ್ನಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ. ಈಗ ನನ್ನ ಪ್ರಶ್ನೆ ಅದು ಕೇಳಬಾರ್ದಿತ್ತು, ಕೇಳಬೇಕು ಕೆಲವೊಂದು ಸಂದರ್ಭಕ್ಕೆ ಅಂತ. ಈಗ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಸಾರದಲ್ಲಿ ಅಣ್ಣನೋ, ತಮ್ಮನೋ, ಅಪ್ಪನೋ, ಮಗನೋ ಯಾರೋ ಒಬ್ರು ಕುಡಿತಕ್ಕೆ ಬಲಿಯಾಗಿ ಕುಡಿತ ಹೆಂಡ ಕುಡಿಯೋದಕ್ಕೆ ದಾಸರಾಗಿ ಅದರಿಂದ ನಿಮ್ಮ ಕುಟುಂಬಗಳಿಗೆ ಕಷ್ಟ ಆಗಿದೆ ಅನ್ನುವಂಥವ್ರು ಕೈ ಎತ್ತಿ. ಎಲ್ಲರ ಮನೆ ಬಹುತೇಕವಾಗಿ ನಾನು ಹೇಳಿದ್ದು, ಯಾಕಂದ್ರೆ ಸ್ವಲ್ಪ ಉದ್ದವಾಗಿ ಹೇಳಿದೆ, ದೀರ್ಘವಾಗಿ ಹೇಳಿದೆ, ಅರ್ಥ ಆಗಿಲ್ಲ, ಬಹುತೇಕ ಎತ್ತಿದ್ರಿ. ನಿಮ್ಮೆಲ್ಲಾ ಕುಟುಂಬಗಳಲ್ಲೂ ಯಾವ್ದೋ ಒಬ್ಬ ನಿಮ್ಮ ಅಣ್ಣನೋ, ತಮ್ಮನೋ, ಅಪ್ಪನೋ, ಮಗನೋ ಅವ್ನು ಸಾರಾಯಿ ಕುಡ್ಕೊಂಡು ಇನ್ನೊಂದು ಕುಡ್ಕೊಂಡು ಸಮಸ್ಯೆ ಮಾಡ್ಕೊಂಡು ನಿಮ್ ಯಾವ ಹೆಣ್ಮಕ್ಳನ್ನ ಬಡಿಯೋದು, ನಿಮಗ್ ಬಡಿಯೋದು ಮಾಡ್ತಾ ಇದಾರಾ? ಎಂತವ್ರು ಇದ್ದಾರಾ? ಅಥವಾ ಅದಿಲ್ಲ ಅಂದ್ರೂ ಅವ್ನು ಮಾಡಿದ ಸಂಪಾದನೆ ಮಾಡಿದ ಕೂಲಿನೆಲ್ಲ ತಗೊಂಡೋಗಿ ಬಾರ್ಗೆ ವಯಸ್ಸಿನವ್ರಿಗೆ ಹಾಕೋರಿದಾರಾ? ಏನಮ್ಮ ಇದಾರೋ ಇಲ್ವಾ? ಇದಾರಲ್ವಾ? ಇವತ್ತು ಸರ್ಕಾರ ನಿಮಗೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾ ಇದೆ, ಕರೆಂಟ್ ಬಿಲ್ ಮಾಫಿ, ಅನ್ನಭಾಗ್ಯ ಅಂತೇಳಿ ಒಬ್ಬರಿಗೆ 5 kg ಅಕ್ಕಿ ಅಂತ ಕೊಡುತ್ತೆ, ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಉಚಿತವಾಗಿ ವಿದ್ಯೆ ಸಿಗ್ತಾ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಅಲ್ಲಿ ನೋಡೋರಿದ್ದಾರೆ. ಇಷ್ಟೆಲ್ಲ ಇದ್ರೂ ನಿಮ್ಮ ಬಡತನ ನಿವಾರಣೆ ಆಗಿದೆಯಾ? ಬಡತನ ನಿವಾರಣೆ ಆಗಿದೆಯಾ? ಆಗಿಲ್ಲ. ಇವತ್ತಿಗೂ ನೀವು ಆವತ್ತಿಗೆ ವಿಶೇಷವಾಗಿ ಎಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳು ದುಡಿದ್ರೆ ಮನೆಯಲ್ಲಿ ಒಂದಷ್ಟು ನಡೆಯುತ್ತೆ. ಅದು ಬಟ್ಟೆಗಿರ್ಬೋದು, ಊಟಕ್ಕೂ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಹಬ್ಬ ಹರಿದಿರಕ್ಕೂ ಇರ್ಬೋದು. ನೀವು ದುಡಿದ್ರೆ ಬಹುತೇಕ ಹಳ್ಳಿಗಳಲ್ಲಿ ಇವತ್ತು ಮನೆ ಸಂಸಾರ ನಡೆಯುತ್ತೆ. ಗಂಡಸರು ದುಡಿಯೋದೆಲ್ಲ ಎಲ್ಲೋಗುತ್ತೆ? ಸಾರಾಯಿ ಅಂಗಡಿಗೆ ಹೋಗುತ್ತೆ ಅಲ್ವೇನಮ್ಮ? ಅವ ಇಲ್ಕಡವ ಗಂಡಸರು ಸ್ವಲ್ಪ ಮಾತಾಡಬೇಕು, ನೀವು ನಾನು ಹೇಳೋದಕ್ಕೆ ಹೌದು ಇಲ್ಲ ಅನ್ಬೇಕು. ಗಂಡಸರು ದುಡಿಯೋದೆಲ್ಲ ನಿಮ್ಮ ಮನೆಗಳಲ್ಲಿ ಬಹುತೇಕವಾಗಿ ಎಲ್ಗೋಗುತ್ತೆ? ಸಾರಾಯಿ ಅಂಗಡಿಗೆ ಹೋಗುತ್ತೆ. ಇವಾಗ ಸಾರಾಯಿ ಅಂಗಡಿ ಇರೋದು ಸರಿನೋ ತಪ್ಪು? ತಪ್ಪು. ಆದ್ರೆ ಸರ್ಕಾರ ಸಾರಾಯಿ ಅಂಗಡಿಗಳಿಗೆ ಲೈಸೆನ್ಸ್ ಕೊಟ್ಟಿದೆಯೋ ಇಲ್ವೋ? ಲೈಸೆನ್ಸ್ ಕೊಟ್ಟಿರುವಾಗ ಸಾರಾಯಿ ಮಾರೋದು ಅಪರಾಧವೋ ಅಲ್ವೋ? ಅಪರಾಧವೋ ಅಲ್ವೋ? ಲೈಸೆನ್ಸ್ ಇರೋರು ಸಾರಾಯಿ ಬ್ರಾಂತಿ ವಿಸ್ಕಿ ಮಾರಿದ್ರೆ ಅಪರಾಧವೋ ಅಲ್ವೋ? ಅಲ್ಲ. ಅವ್ರಿಗೂ ಸ್ವಲ್ಪ ಡೌಟ್ ಬಂದ್ಬಿಟ್ಟು ಸಾರಾಯಿ ಅಂಗಡಿಗಳಲ್ಲಿ ಇವತ್ತು ಬಾರು, ವೈನ್ ಸ್ಟೋರ್ ಏನಿದೆ ಅದರಲ್ಲಿ ಅದೇನೇನೋ ಏನಂತಾರಪ್ಪ, ಬ್ರಾಂತಿ, ವಿಸ್ಕಿ, ಬೇರು, ಚೆನ್ನಾಗಿ ತಿಳ್ಕೊಂಡಿಲ್ಲ, ಇವೆಲ್ಲ ಮಾರೋದು ತಪ್ಪಲ್ಲ.
ಆ ತಪ್ಪು ಅಂದ್ರೆ ಅದಕ್ಕೆ ಪೊಲೀಸರು ಬಂದಾಗ್ಲಿ ಅಬಕಾರಿ ಇಲಾಖೆಯವರು ಬಂದಾಗ್ಲಿ ಅದನ್ನ ಬಂದ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಸರ್ಕಾರವೇ ಅನುಮತಿ ಕೊಟ್ಟಿದೆ. ಯಾರ ಸರ್ಕಾರ? ಯಾರ ಸರ್ಕಾರ? ನಮ್ಮ ಸರ್ಕಾರ. ಯಾರ ಓಟಿಂದ ಗೆದ್ದ ಸರ್ಕಾರ? ನಮ್ಮ ಓಟಿಂದ ಗೆದ್ದ ಸರ್ಕಾರ. ಅಲ್ಲೇನಾದ್ರೂ ಆ ಬಾರವನು 9:30 10 ಗಂಟೆಗೂ ಅದೊಂದು ಲಿಮಿಟ್ ಇದಿರುತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ 9:30 ತೆಗಿಬಹುದು, ಬರೀ ವೈನ್ ಸ್ಟೋರ್ ಆದ್ರೆ 10 ಗಂಟೆಗೆ ಏನು ಅವ್ರು ಹೇಳ್ತಾರೆ. ಆಮೇಲೆ ಸಾದಿಕ್ ಭಾಷಾ ಅವರು ಆ ಟೈಮ್ಗೆ ಮೀರಿ ಮೊದಲು ತೆಗೆದ್ರೆ ಅಥವಾ ಸಂಜೆ ಇಷ್ಟೊತ್ತಿಗೆ ಅದು ಮುಚ್ಚಬೇಕು ಅಂತಿರುತ್ತೆ. ಅದು ಮುಚ್ಚಿದೆ ಇನ್ನೂ ತಡವಾಗಿ 9 ಗಂಟೆ 10 ಗಂಟೆ ತನಕ ಮಾಡಿದ್ರೆ ಮಾತ್ರ ಅದು ತಪ್ಪು. ಆದ್ರೆ ತೆರಿಬೇಕಾದ ಟೈಮಲ್ಲಿ ತೆಗೆದು ನಿಮ್ಮವರೇ, ನಿಮ್ ಗಂಡನೇ ಬರ್ಲಿ, ನಿಮ್ಮ ಅಣ್ಣನೇ ಬರ್ಲಿ, ನಿಮ್ ತಮ್ಮನೇ ಬರ್ಲಿ, ನಿಮ್ ಮಗನೇ ಬರ್ಲಿ, ನಿಮ್ಮ ಅಪ್ಪನೇ ಬರ್ಲಿ, ಯಾರು ಬಂದ್ರು ದುಡ್ಡು ಕೊಟ್ರೆ ಅವ್ರಿಗೆ ಬೇಕಾಗಿರೋ ಬ್ರಾಂದಿನೋ ವಿಸ್ಕಿನೋ ಕೊಡೋದು ತಪ್ಪಲ್ಲ. ಅದು ಅವರ ಉದ್ಯೋಗ. ಗೊತ್ತಾಗಿದ್ರಮ್ಮ? ಈಗ 2 ವಿಚಾರ ಅದರಲ್ಲಿ. ಒಂದು, ಈ ಸಾರಾಯಿ ಕುಡಿಯೋದ್ರಿಂದಾಗಿ ಸರ್ಕಾರವೇ ಅನುಮತಿ ಕೊಟ್ಟಿರುವಂತಹ ಕಡೆಗಳಲ್ಲಿ ಹೋಗಿ ಬಾರಿಂದ ಸಾರಾಯಿ ತಗೊಂಡು ಕುಡಿಯೋದ್ರಿಂದಾಗಿ ನಮ್ಮ ರಾಜ್ಯದ ವಿಶೇಷವಾಗಿ ಹಳ್ಳಿಗಳಲ್ಲಿರುವಂತಹ ಸಂಸಾರಗಳು ಹಾಳಾಗಿದ್ದಾವೆ, ಮತ್ತೆ ಹಾಳಾಗ್ತಿದ್ದಾವೆ. ಹೌದು ಅಲ್ವೋ? ಹಾಳಾಗ್ತಿದ್ದಾವೆ ತಾನೆ? ಹಿಂದೇನೋ ಹಾಳಾಗಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿರೋ ಹಲವಾರು ಮನೆಗಳಲ್ಲಿ ನಮ್ಮ ರೇಖಾನೆ, ನಮ್ಮ ಚಿತ್ರದುರ್ಗದಿಂದ ಬಂದಿದ್ದಾಳೆ ಹೆಣ್ಮಗಳು ರೇಖಾ ಅಂತ. ಆಕೆ ಗಂಡ ಆಕಿನ ಬಡಿದು ಕಿವಿಲಿರೋ ಓಲೆ ಕಿತ್ಕೊಂಡು ಕಿವಿ ಕಿತ್ತೋಗಿದೆ ಆ ಹೆಣ್ಮಗಳಿಗೆ. ಬರೀ ಅವನೇನು ಪಾಪ ಒಳ್ಳೆ ಗಂಡನೇ. ಆದ್ರೆ ಆ ಸಾರಾಯಿ ಕುಡಿಯೋದಿಕ್ಕೆ ಚಪಲ ಹತ್ತದಾಗ ಮಾತ್ರ ಅಪ್ಪ ಅಮ್ಮ ಅಣ್ಣ ಯಾರನ್ನೂ ಆ ತಂಗಿ ಹೆಂಡತಿ ಯಾರನ್ನೂ ನೋಡಲ್ಲ. ಎಷ್ಟೋ ಜನ ಬದ್ಮಾಶ್ಗಳು, ನನ್ನ ಪಾಪ ನನ್ಗೆ ಅವ್ರ ಬಗ್ಗೆ ಕರುಣೆ ಇದೆ, ಬದ್ಮಾಶ್ಗಳು ಗರ್ಭಿಣಿ ಹೆಂಡತಿನ ಬಡಿದು ತುಳಿದು ರೊಕ್ಕ ತಗೊಂಡೋಗಿದ್ದಾರೆ. ಹೌದಾ ಇಲ್ವಲ್ಲ? ಆಗಿದೆ ಅಲ್ವಾ? ಹಾಗಾಗಿ ಇವತ್ತು ಒಂದು ಕಡೆ ನಾವೇನ್ ಕೇಳ್ತಾ ಇದ್ದೀವಿ, ಸಾರಾಯಿ ಬಂದ್ ಮಾಡಿ. ಸಾರಾಯಿ ಬೇಡ, ಶಿಕ್ಷಣ ಬೇಕು. ಒಳ್ಳೆ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸಾಕಷ್ಟು ಮೇಸ್ಟ್ರುಗಳಿಲ್ಲ. 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಅದನ್ನ ತುಂಬಿದ್ರೆ ನಮ್ಮವ್ರ ಮಕ್ಕಳಿಗೆ ಒಂದಷ್ಟು ಉದ್ಯೋಗ ಸಿಗುತ್ತೆ. ಹಾಗಾಗಿ ಸಾರಾಯಿ ಬೇಡ, ಹಳ್ಳಿಗಳಲ್ಲಿ ಕುಡಿಯೋದಿಕ್ಕೆ ಸರಿಯಾಗಿ ನೀರ್ ಗತಿ ಇಲ್ಲ. ಅದಕ್ಕೆ ಬೀರು ಬೇಡ, ನೀರ್ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಕೊಡುತ್ತೋ ಬಿಡುತ್ತೋ ಅದಕ್ಕೆ ಆಮೇಲೆ ಬರೋಣ. ಸರ್ಕಾರ ಯಾಕೆ ಕೊಡೋದಿಲ್ಲ ಅನ್ನೋದಕ್ಕೂ ಒಂದಷ್ಟು ಸೂತ್ರಗಳಿದೆ. ಇವಾಗ ಕುಡಿಯೋರಿಗೆ ಇಲ್ಲಿಂದ ಯರಗೋಳಿಂದ ಹೋಗಿ ಯಾದಗಿರಿಗೆ ಹೋಗಿ ಅಲ್ಲಿ ಬಾರ್ ಇರುತ್ತೆ, ಅಲ್ಲಿ ಮಾತ್ರ ಕುಡಿಯೋದಿಕ್ಕೆ ತಗೋಬಹುದು ಅಂದಾಗ ಅವನೇನು ಪ್ರತಿ ದಿವಸ ಹೋಗ್ತಾ ಇರ್ತಾನ? ಅವ್ರ ಕಣ್ಣು ಮುಂದೆ ಇಲ್ಲೇನಾದ್ರೂ ಬಾಟ್ಲು ಕಾಣಿಸ್ಬಿಟ್ರೆ ಚಪಲ ಏನು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಬಂದು ಅದು ಬೇಕಾದ್ರೆ ತಗೊಳ್ತಾರೆ. ಹಾಗಿರುವಾಗ ಎಲ್ಲೋ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಎಷ್ಟೋ 1,000ನೋ 2,000ನೋ ಮದ್ಯದಂಗಡಿಗಳಿಗೆ ಅನುಮತಿ ಇರುವಂತದ್ದು. ಅದ್ರಲ್ಲಿ ಎಷ್ಟೋ ಆಕ್ರಮಣ ಆಗ್ತಾ ಇದೆ. ಆದ್ರೆ ಯರಗೋಳಲ್ಲಿ ಒಂದು ಬಾರ್ ಇದ್ರೆ ಯರಗೋಳ ದೂರದಿಂದ ಬರುವಂತ ಯಾವ್ದೋ ಹಳ್ಳಿಯವನು ಯರಗೋಳವ್ರ ಕತೆ ಬಿಡಿ, ಮುಗಿತವ್ರ ಕತೆ. ಇಲ್ಲೇ ಎದ್ರೆ ಬಿದ್ರೆ ಬಾರ್ ಕಾಣಿಸುತ್ತೆ, ಇವ್ರಿರೋ ಗಂಡಸರು ಚಟ ಆಗಿರುವಂತವ್ರು ಕುಡಿದು ನೆಗೆದು ಬಿದ್ರು ಮನೆ ಹಾಳು ಮಾಡುದು. ಆದ್ರೆ ಮತ್ತೆ ಯಾವ್ದೋ ಹಳ್ಳಿಯಿಂದ ಬರ್ಬೇಕು ಅಂದವನಿಗೆ ಅವ್ರು ಕಷ್ಟಪಟ್ಟು ಬರ್ಬೇಕು, ಇಲ್ಲಿ ಕುಡಿಬೇಕು, ಕುಡಿದು ರಾತ್ರಿ ಹೋಗುವಾಗ ಎಲ್ಲ ಮೋರಲ್ಲಿ ಬೀಳ್ತಾನೆ, ಚರಂಡಿಲಿ ಬೀಳ್ತಾನೆ, ಗಟಾರಲ್ಲಿ ಬೀಳ್ತಾನೆ. ಆಮೇಲೆ ಮಾತ್ರ ಒಂದ್ 2 ದಿವಸ ಕಾಯಿಲೆ ಅಂತ ಬಿದ್ದಿರ್ತಾನೆ, 2 ದಿವಸ ಬರಲ್ಲ. ಆದರೆ ಇವತ್ತು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಪೆಟ್ಟಿ ಅಂಗಡಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೌದಾ ಇಲ್ಲಮ್ಮ? ನಿಮ್ಮೂರಲ್ಲಿ ಮಾಡ್ತಾ ಇದ್ದಾರೋ ಇಲ್ವೋ? ಅದು ಅಪರಾಧವೋ ಅಲ್ವೋ? ಏನ್ ಸರ್? ಅವ್ರೆ ಈಗ ಅವಾಗಲೇ ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದಾರೆ. ಬಾರ್ ಲೈಸೆನ್ಸ್ಡ್ ಬಾರ್ ಇಟ್ಕೊಂಡಿರೋರು, ಲೈಸೆನ್ಸ್ ವೈನ್ ಸ್ಟೋರ್ ಇರೋರು ಮಾರಾಟ ಮಾಡೋದು ಅಪರಾಧ ಅಲ್ಲ. ನಮಗಿಷ್ಟ ಇಲ್ಲ, ಆದ್ರೆ ಅದು ಅಪರಾಧವಾ ಅಲ್ಲ. ಆದ್ರೆ ಹಳ್ಳಿಗಳಲ್ಲಿ ಲೈಸೆನ್ಸ್ ಇಲ್ಲದೆ ಇಲ್ಲಿ 70 ರೂಪಾಯಿ 80 ರೂಪಾಯಿ ತಗೊಂಡು ಅಲ್ಲಿ 120ಕ್ಕೋ 130ಕ್ಕೋ ಎಷ್ಟಕ್ಕೋ ಲಾಭ ಇಟ್ಕೊಂಡು ಮಾರ್ತಾರಲ್ಲ, ಅದು ಪಕ್ಕಾ ಕಳ್ಳರು, ಖದೀಮರು, ಸಮಾಜಘಾತುಕರು ಮಾಡುವಂತಹ ಅಪರಾಧ ಕೃತ್ಯಕ್ಕೆ ಸಮ. ಆ ತರ ಮಾರಾಟ ಮಾಡುವವರು ಸಾಕ್ಷಿ ಸಮೇತ ಸಿಕ್ಕಿದ್ರೆ ಇವರು FIR ಮಾಡಬೇಕು, ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಜೈಲಿಗೆ ಕಳಿಸ್ಬೇಕು. ಈಗ ಏನಂತೆ, ಈಗ ನಮ್ಮ ಕಣ್ ಮುಂದೆನೆ ಕುಡಿಯೋನಿಗೆ ಚಪಲ ಇರೋನಿಗೆ ಊರಲ್ಲಿ ಮಾರುಗ ಅವನೇನ್ ಮಾಡ್ತಾನೆ? ಆರಾಮಾಗಿ ಕುಡಿತಾನೆ, ಆರಾಮಾಗಿ ಏನು ಕುಡಿಯಲ್ಲ. ಅವರು ಹೆಂಡತಿನೋ ಅಮ್ಮನೋ ಬಡದೋ
ಕಿತ್ಕೊಂಡು ಹೋಗಿ ಕುಡಿತಾನೆ. ಕನಿಷ್ಠ ಅದನ್ನಾದ್ರೂ ನಿಲ್ಲಿಸಿ. ಅಪರಾಧ ಯಾವ ಕಳ್ಳತನ ಅಪರಾಧವೂ ಅಲ್ವೋ? ಕಳ್ಳತನ ಮಾಡೋದು ಅದು ಶಿಕ್ಷೆ ಒಳಪಡುತ್ತೋ ಇಲ್ವೋ? ಶಿಕ್ಷೆ ಆಗುತ್ತಲ್ವಮ್ಮ? ಅದೇ ರೀತಿಗೆ ಅತ್ಯಾಚಾರ ಮಾಡಿದ್ರೆ ಬಿಟ್ಬಿಡ್ತಾರ ಅವ್ರನ್ನ? ಕೊಲೆ ಮಾಡಿದ್ರೆ ಬಿಟ್ಬಿಡ್ತಾರ? ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಿದ್ರೆ ಅವರನ್ನು ಬಿಡಬಾರದು, ಬಿಡೋದಿಲ್ಲ, ಬಿಡಬಾರದು. ಇವತ್ತು ನೀವು ಇಷ್ಟು ಜನ ಬಂದಿದ್ದೀರಾ, ನಿಮಗೆ ನಮ್ಮಿಂದ ಏನಾಗುತ್ತೋ ಬಿಡುತ್ತೋ ಒಂದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ನಿಮ್ಮ ಮನೆಗಳು ಹಾಳಾಗ್ತಾ ಇವೆ, ನಿಮ್ಮೂರಲ್ಲೇ ಈ ತರ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ. ಅದು ನಿಲ್ಲಿಸಿದ್ರೆ ನಿಮ್ಮ ತಮ್ಮನೋ, ನಿಮ್ಮ ಅಣ್ಣನೋ, ನಿಮ್ ಗಂಡನೋ, ನಿಮ್ ಮಗನೋ ಅವರು ಒಂದಷ್ಟು ಕುಡಿಯೋದು ಕಡಿಮೆ ಮಾಡ್ತಾರೆ ಅಂದ್ರೆ ನಿಮ್ಮೂರಲ್ಲಿ ಯಾವ ಅಂಗಡಿ ಮುಂದೆ, ಯಾವ ಮನೆಯಲ್ಲಿ ಮದ್ಯ ಮಾರಾಟ ಮಾಡ್ತಾರೋ ಅಲ್ಲಿ ನೀವು ಬಡಗಿ ತಗೊಂಡು ಹೋಗಿ, ಹೊರಕೆ ತಗೊಂಡು ಹೋಗಿ ಅಲ್ಲಿ ಏನಾದ್ರೂ ಮಾಡಿ ಧರಣಿ ಕೂತ್ಕೊಂಡು ನೀವು ಅದನ್ನ ತಡೆಯೋದಕ್ಕೆ ರೆಡಿ ಮಾಡ್ಬೇಕು. ಅದನ್ನ ತಡೆಯೋದಿಕ್ಕೆ ನೀವು ಮುಂದಾಗ್ಬೇಕು. ಪೊಲೀಸರು ಕರಿಬೇಕು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಕರಿಬೇಕು, KRS ಪಕ್ಷದವ್ರನ್ನ ಕರಿಬೇಕು. ನಾವು ಬರ್ತೀವಿ. ನೀವು ಧೈರ್ಯ ಮಾಡ್ಬೇಕು. ಏವಾ ಇಟ್ಕಳವ, ನೀವು ಧೈರ್ಯ ಮಾಡ್ಬೇಕು. ನಿಮ್ಮೂರಿಗೆ ನಾನು ಬರಕ್ಕಾಗುತ್ತೆ ನಮ್ಮ? ನಿಮ್ಮೂರಿಗೆ ನಾವು ಬರಕ್ಕಾಗಲ್ಲ ಅಂದ್ರೆ ನೀವು ರೆಡಿ ಆದ್ರೆ ನಾವು ಬರ್ತೀವಿ. ಏನಂತೆ ಅವ್ರದ್ದು? ಪೊಲೀಸು ನೋಡಮ್ಮ, ಏನ ಅಜ್ಜಿ ಹೆಸರು ಏನವಾ? ನಿಮ್ಮ ಹೆಸರು ತೋಟಮ್ಮ. ಪೊಲೀಸರಿಗೂ ನಮಗೂ ಎಷ್ಟು ದೂರ ಇವತ್ತು ಅಂದ್ರೆ ಇಷ್ಟೇ ದೂರ. 112 ಏನು? 112 ಫೋನಲ್ಲಿ 112 ಒತ್ತಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ನಿಮ್ಮೂರು ಯಾವುದು, ನಿಮ್ಮ ಸಮಸ್ಯೆ ಏನು? ಇಟ್ಕೇಳವ, ಅವ ಇಟ್ಕೇಳವ. ಫೋನ್ ಇದೆಯಾ ನಿನ್ನ ಹತ್ರ? ಫೋನ್ ಇದೆಯಾ? ಮಗನ ಹತ್ರ ಇದೆಯಾ? ಮಗನ ಹತ್ರ ಫೋನ್ ತಗೋ. 112 ಹೊತ್ತು ನೇರವಾಗಿ ಪೊಲೀಸರು ನಿನ್ಗೆ ಹತ್ರ ಆಗ್ಬಿಡ್ತಾರೆ. ಏನಮ್ಮ ಅಯ್ಯಮ್ಮ ಬಿಡಮ್ಮ, ಗೊತ್ತಾಯ್ತಾ? ಧೈರ್ಯ ಮಾಡಿ. ಪುಕ್ಕಲರಿಗೆ ಸಮಾಜದಲ್ಲಿ ಬದುಕೋದಿಕ್ಕೆ ಇವತ್ತು ಬಲಾಟಿರೋ ಅವಕಾಶ ಕೊಡೋದಿಲ್ಲ. ನೀವೆಲ್ಲಿ ತನಕ ದರ್ಭೋಗಗಳಾಗಿರ್ತೀರೋ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಹಾಗಾಗಿ 112 ಒತ್ತಿ ಪೊಲೀಸರಿಗೆ ಹೇಳಿ, ನಮ್ಮೂರಲ್ಲಿ ಇಂತ ಇದ್ಯಾವುದೋ ಕೇರಿನಲ್ಲಿ ಅವನು ರಾಮಯ್ಯ ಅನ್ನೋನೋ, ಭೀಮಯ್ಯ ಅನ್ನೋನೋ, ಅಥವಾ ಸಿಂಹವ್ವ ಅನ್ನೋಳೋ, ಕನಕಮ್ಮ ಅನ್ನೋಳೋ ಯಾರೋ ಸಾರಾಯಿ ಹೆಂಡ ಮಾಡ್ತಾ ಇದ್ದಾರೆ ಅಂತೇಳಿ ಪೊಲೀಸರು ಬಂದು ಅದನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಫೋನ್ ಬಂದ ಮೇಲೆ ಯಾರು ಫೋನ್ ಮಾಡಿದ್ರು ವಾಪಸ್ ಮಾಡಿ ಅವರು ಇವ್ರ ಸಮಸ್ಯೆ ಬಗೆಹರಿಸಿದೀವಿ ಅಂತ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅವರು. ಹಾಗಾಗಿ 112 ಬಳಸಲೇಬೇಕು ನೀವು. ಅವ್ರು ಹೇಳಿದಂಗೆ ಪೊಲೀಸರು ನಮ್ ಸಿಗಲ್ಲ, ಮಾಡಂಗಿಲ್ಲ ಅಂತಲ್ಲ. ಇಲ್ಲೂ ಇದೆ ತಾನೆ 112 ಇದೆ ತಾನೆ ಇವ್ರೆ? ನಿಮ್ದಲ್ಲ, ಪೊಲೀಸ್ ಇಲಾಖೆ 112 ಇದಾರಪ್ಪ, ಇದೆ ಅಲ್ವಾ? ಇಡೀ ರಾಜ್ಯದಲ್ಲಿ 112 ಎಮರ್ಜೆನ್ಸಿಗೆ ಅಂತ ಕರೆಯುವಂತದ್ದು ಅಥವಾ ಇಂತಹ ಕೆಲಸ ಅಕ್ರಮ, ಕಳ್ಳತನ, ಅತ್ಯಾಚಾರ ಆಗ್ತಾ ಇದೆ ಅಂದ್ರೆ ತಕ್ಷಣಕ್ಕೆ ನಿಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ನಂಬರ್ ಜ್ಞಾಪಕ ಇರುತ್ತಲ್ಲಪ್ಪ ನಿಮಗೆ. ಅದಕ್ಕೆ ಎಲ್ಲೇ ಆಗ್ಲಿ, ಏನೇ ತುರ್ತು ಪರಿಸ್ಥಿತಿ ಇರ್ಲಿ, ಎಲ್ಲೋ ಒಂದು ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ, ಕಳ್ಳತನ ಆಗ್ತಾ ಇದೆ ಅಂದ್ರೆ ತಕ್ಷಣಕ್ಕೆ ನಾವು ಪೊಲೀಸರು ಕರೆಯೋದಕ್ಕೆ ಬರೀ 3 ನಂಬರ್ 112 ಆ ನಂಬರ್ ಹೋಗಿದ್ರೆ ಆ ಲೋಕಲ್ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ತಕ್ಷಣ ಸುಯೋಪಯ ಅಂದ್ಕೊಂಡು ಅವರು ಅದೇನೋ ಏನಂತಾರೆ, ಎಮರ್ಜೆನ್ಸಿ ಏನೋ ಮಾಡ್ತಾರೆ, ಸೈರನ್ ಹಾಕೊಂಡು ಬರ್ತಾರೆ, ಸೈರನ್ ಹಾಕೊಂಡು ಬರ್ತಾರೆ. ಇವಾಗ ಇವ್ರಿಗೆ ನಾವು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದೀವಿ, ಎಲ್ಲೆಲ್ಲಿ ಅಕ್ರಮ ಆಗ್ತಾ ಇದೆಯೋ ನಿಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ತಡೀರಿ. ಇಲ್ಲ ಅಂದ್ರೆ KRS ಪಕ್ಷದವ್ರು ಬಂದು ನಿಮ್ಗೆ ಸನ್ಮಾನ ಮಾಡ್ತೀವಿ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರ ಅಂತ ಸನ್ಮಾನ ಮಾಡ್ತೀವಿ. ನನಗೊಂದು ಗೊತ್ತಿದೆ, ಪ್ರಾಮಾಣಿಕನಾಗಿರೋ ಪೊಲೀಸು, ಪ್ರಾಮಾಣಿಕನಾಗಿರೋ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕಾಕಿ ಬಟ್ಟೆ ಹಾಕೊಂಡು ಅವ್ರ ಕೈಯಲ್ಲಿ ಲಾಠಿ ಹಿಡ್ಕೊಂಡು ದಾರಿಲಿ ರಸ್ತೆಗೆ ಇಳಿದ್ರೆ ಕಳ್ಳರು, ಕದೀಮರು, ಕ್ರಿಮಿನಲ್ಗಳು, ಅತ್ಯಾಚಾರಗಳು ಎಲ್ಲ ಊರು ಬಿಟ್ಟು ಹೊರಡ್ತಾರೆ. ಆದ್ರೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟ ತುಂಬಿಕೊಂಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟ ತುಂಬಿಕೊಂಡಿದ್ದಾರೆ. ಅವರೇನೇ ಡ್ರಗ್ಸ್ ಮಾಡ್ತಾರೆ, ಅವರೇನೇ ಹೆಂಡ ಮಾಡ್ತಾರೆ, ಅವರೇನೇ ಅತ್ಯಾಚಾರಗಳ ಜೊತೆಗೆ ನಿಂತ್ಕೊಂಡಿದ್ದಾರೆ ಬಹಳ ಜನ. ಅದರಿಂದ ಇವತ್ತು ಪೊಲೀಸರಿಗೆ, ಅಬಕಾರಿ ಇಲಾಖೆಯವರಿಗೆ ಬಾರಿಗೆ ಅವರೇ ಕರೀತಾರೆ, ಕಳ್ಳರು ಕರೀತಾರೆ. ಅಣ್ಣ ಬರೋಣ, ಸಂಜೆ ಒಂದು 90 ಹಾಕೋಣ, ಅವರೇ ಕರೀತಾರೆ. ಆದ್ರೆ ಇವತ್ತು ಅದಕ್ಕೆ ನಾವು ಇದನ್ನು ಬದಲು ಮಾಡಬೇಕು. ಇವತ್ತು ಇದನ್ನು ಬದಲು ಮಾಡಬೇಕು ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ.
ರಾಜಪೂಸದವರಂತೂ ಒಂದು 10 ವರ್ಷಗಳಿಂದ ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ದರಿದ್ರ ಭಾಗ, ಬಡತನ ಬಡವರಿರುವಂತಹ ಜಾಗ ಅಂದ್ರೆ ನಿಮ್ಮ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆ ಜನ. ಈ 6-7 ಜಿಲ್ಲೆಗಳೇನಿದೆ ರಾಜ್ಯದಲ್ಲೇ ಕಡು ಬಡವರಿರುವಂತಹ ಊರುಗಳು ನಿಮ್ಮೂರುಗಳಿಂದಲೇ ಕೂಡ ಹೋಗೋದು ಬೆಂಗಳೂರಿಗೆ, ಗೋವಾಗೆ, ಹೈದರಾಬಾದ್ಗೆ. ಅಲ್ಲಿ ಹೋಗಿ ಕಬ್ಬು ಕಡಿತಾನೋ ಇನ್ನೊಂದೇನೋ ಬಿಲ್ಡಿಂಗ್ ಕೆಲಸ ಮಾಡ್ತಾನೋ, ಮಕ್ಕಳು ಸರಿಯಾಗಿ ವಿದ್ಯೆ ಇಲ್ಲ, ಅವರು ದುಡ್ದಿದ್ದೆಲ್ಲ ಅಲ್ಲೇ ಸಾರಾಯಿ ಗಂಡಸಂದು ಸಾರಾಯಿಗೆ ಹೋಯ್ತು, ಹೆಂಗಸಂದು ಮನೆ ಖರ್ಚಿಗಾಯ್ತು, ಮತ್ತೆ ಅಲ್ಲೂ ಖಾಲಿ ಹೋಗ್ತಾರೆ, ಅಲ್ಲಿನ ಖಾಲಿನೇ ಬರ್ತಾರೆ. ಯಾರೋ ಕುಣಿಸದ ಚಟ ಇಲ್ದಿರೋರು ಮಾತ್ರ ಒಂದಷ್ಟು ಊರು ತಗೊಂಡ್ ಬಂದು ಮನೆ ಕಟ್ಕೊಳ್ತಾರೆ, ಸ್ವಲ್ಪ ಬೇಸಾಯ ಸರಿ ಮಾಡ್ಕೊಳ್ತಾರೆ, ಒಂದು ಒಳ್ಳೆ ಗೌರವದಿಂದ ಬದುಕೋದಿಕ್ ಬೇಕಾದಂತ ಒಂದು ಅಡಿಪಾಯ ಕಟ್ಕೊಳ್ತಾರೆ. ಹಾಗಾಗಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಸಮಾಜ ಕಟ್ಟಬೇಕು, ಬಡತನ ನಿವಾರಣೆ ಆಗಬೇಕು ಅಂದ್ರೆ ಇವತ್ತು ಮದ್ಯ ನಿಷೇಧ ಜಾರಿ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ನಾನು ಹೇಳಿದಂಗೆ ಏನಮ್ಮ, ಮದ್ಯ ಮಾರಾಟ ಮಾಡೋದಿಕ್ಕೆ ಕಾನೂನುಬದ್ಧವಾಗಿ ಲೈಸೆನ್ಸ್ ತಗೊಂಡಿರೋ ಅವಕಾಶ ಇದೆಯೋ ಇಲ್ವೋ? ಇದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಜನಕಲ್ಯಾಣ ಯೋಜನೆಗಳು ನಾನು ಹೇಳಿದಲ್ಲ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಅದು ಇದು ಏನೆಲ್ಲ ಆದ್ರೂ ಬಡತನ ನಿವಾರಣೆ ಆಗಿಲ್ಲ. ಅದಕ್ಕೆ ಕಾರಣ ಬಡವರ ಮನೆಗಳಲ್ಲಿ ಗಂಡಸರು ಬಹುತೇಕವಾಗಿ ಕುಡಿಯೋದು. ಹಾಗಾಗಿ ಬಡತನ ನಿವಾರಣೆ ಆಗಬೇಕು, ರಾಜ್ಯದ ಜನರ ತೆರಿಗೆ ಹಣ ಸದುಪಯೋಗ ಆಗಬೇಕು ಅಂದ್ರೆ ಏನಾಗಬೇಕು? ಮದ್ಯ ನಿಷೇಧ ಜಾರಿ ಆಗಲೇಬೇಕು, ಮಾಡಲೇಬೇಕು. ಜಾರಿಯಾಗಲಿ ಅವ ಏನಾಗ್ಬೇಕು? ಮದ್ಯ ನಿಷೇಧ ಅಂದ್ರೆ ಸಾರಾಯಿ ಬಂದ್ ಮಾಡ್ಬೇಕು. ನೀವೇನು ಸಾರಾಯಿ ಬಂದ್ ಅರ್ಥ ಆಗುತ್ತಲ್ಲ? ಮಾಡಿರಿ ಗೊತ್ತಾಯ್ತೇನವ? ಮದ್ಯ ನಿಷೇಧ ಅಂದ್ರೆ ಏನಿಲ್ಲ, ಮದ್ಯ ಅಂದ್ರೆ ಹೆಂಡ, ನಿಷೇಧ ಅಂದ್ರೆ ಬಂದು. ಹೆಂಡ ಬಂದ್ ಆಗ್ಬೇಕು, ಸಾರಾಯಿ ಬಂದ್ ಆಗ್ಬೇಕು. ಅದನ್ನ ಮಾಡ್ಬೇಕಾಗಿರೋರು ಯಾರು? ಸರ್ಕಾರದವರು. ಆಮೇಲೆ ಅಕ್ರಮವಾಗಿ ಮದ್ಯ ಮಾರಾಟ, ಯಾರು ಬೇಕಾದ್ರೂ ಕಳ್ಳತನ ನಿಲ್ಲಿಸಬಹುದು, ಯಾರು ಬೇಕಾದ್ರೂ ಅತ್ಯಾಚಾರ ನಿಲ್ಲಿಸಬಹುದು. ಅಲ್ಲಿ ಎದುರಿದ್ರೆ ನಾವು ನಮ್ಮ ಕಣ್ ಮುಂದೆ ಅಲ್ಲಿ ಕೊಲೆ, ಕಳ್ಳತನ, ಅತ್ಯಾಚಾರ ಆಗ್ತಾ ಇದ್ದಾರೆ, ರಾಜ್ಯದ ದೇಶದ ಯಾವುದೇ ಅಡ್ಡ ಹಾಕಿ ನಿಲ್ಲಿಸೋದಿಕ್ಕೆ ಅವನಿಗೆ ಅಧಿಕಾರ ಇದೆ. ಯಾವನು ಮಾಡ್ತಾ ಇರೋನೋ ಕಳ್ಳ, ಅವನನ್ನ ಹಿಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕಳಿಸೋದಿಕ್ಕೆ ನಮಗೆ ಅಧಿಕಾರ ಇದೆ. ನಮಗೆ ಕೋರ್ಟ್ಗೆ ಹೋಗಿ ಶಿಕ್ಷೆ ಕೊಡಿಸೋ ಅಧಿಕಾರ ಇಲ್ಲ, ಅದು ಪೊಲೀಸರಿಗೆ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಅವನು ಯಾವ ಕಳ್ಳತನ ಮಾಡ್ತಾ ಇದ್ದಾನೆ ಅವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸೋದಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಗೊತ್ತಾಯ್ತೇನಪ್ಪ? ಕಳ್ಳತನ ಆಗ್ತಾ ಇದೆ, ನಾವು ಪೊಲೀಸರು ಕರೀಬೇಕು, ಇಲ್ಲ ನೀವೇ ನಿಲ್ಲಿಸಬಹುದು. ಏನಂದ್ರೆ ಅವನ ಕೈಯಲ್ಲಿ ಪಿಸ್ತೂಲೋ ತಲವಾರೋ ಇದ್ರೆ ಮಾತ್ರ ಭಯ ಪಡಬೇಕು, ಇಲ್ಲಾಂದ್ರೆ 2 ಬಡ್ದು ಪೊಲೀಸರು ಕೊಡ್ಬೋದು. ಅದೇ ರೀತಿಯೇ ಇವತ್ತು ನಿಮ್ಮೂರಲ್ಲಿ ಅಕ್ರಮವಾಗಿ ಹೆಂಡ ಮಾಡ್ತಾ ಇದ್ದಾರೆ, ಗೂಡಂಗಿಲಿ, ಪೆಟ್ಟೆ ಅಂಗಡಿಲಿ, ಅಲ್ಲೇನೋ ಗೋಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರೆಲ್ಲ ನಿಲ್ಲಿಸಬಹುದು? ಅದನ್ನ ಯಾರೆಲ್ಲ ನಿಲ್ಲಿಸಬಹುದು? ಅರ್ಥ ಆಗಿಲ್ಲಮ್ಮ? ಏನು ನಿಮ್ಮೂರಲ್ಲಿ ಇವತ್ತು ಪೆಟ್ಟಿ ಅಂಗಡಿಲಿ ಸಾರಾಯಿ ಮಾಡ್ತಾ ಇದ್ದಾರೆ, ಯಾರು ನಿಲ್ಲಿಸೋದಿಕ್ಕಾಗುತ್ತೆ? ನಿಮಗೂ ಆಗುತ್ತೆ, ನಿಮ್ ಕೈಲೂ ಆಗುತ್ತೆ. ಯಾರು ಬಂದು ನಾನು ಸಾರಾಯಿ ಮಾಡ್ತಾ ಇದ್ದೆ, ಈ ಅಮ್ಮ ಬಂದು ಅಡ್ಡ ಹಾಕ್ಬಿಟ್ರು ಅಂತ ಹೇಳಿದ್ರೆ ಅವನು ನಾನು ಸಾರಾಯಿ ಮಾಡ್ತಾ ಇದ್ದೆ ಒಪ್ಕೊಂಡಾಗೆ ಅವನು ಜೈಲ್ ಗ್ಯಾರಂಟಿ. ಗೊತ್ತಾಯ್ತಾ? ನೀವು ಧೈರ್ಯ ಮಾಡ್ಬೇಕು, ಗುಂಪಾಗಿ ಮಾಡ್ಬೇಕು. ಒಬ್ರು ಇಬ್ರು ಹೋಗಿ ಮಾಡಿದ್ರೆ ಆಗೋದಿಲ್ಲ. ಹಾಗಾಗಿ ನಾವು ನಿಮ್ಗೆ ಆ ಧೈರ್ಯ ಕೊಡ್ತೀವಿ. ನೀವು ಗುಂಪಾಗಿ ಒಂದೊಂದು ಊರಲ್ಲಿ ಯಾವ್ಯಾವ ಊರಿಂದ ಬಂದಿದ್ದೀರೋ, ನಿಮ್ಮ ಊರಲ್ಲಿ ಯಾರಾದ್ರೂ ಮನೆಗಳಲ್ಲೋ ಇನ್ನೊಂದ್ರಲ್ಲೋ ಅಂಗಡಿನಲ್ಲೋ ಕಿರಾಣಿ ಅಂಗಡಿಲೋ ಸಾರಾಯಿ, ಹೆಂಡ, ಬಿಸ್ಕಿ, ಬ್ರಾಂದಿ ತರ ಮಾಡ್ತಾ ಇದ್ರೆ ನೀವು ಗುಂಪು ಕಟ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಳ್ಳಿ. ನಿಮ್ ಮಕ್ಕಳನ್ನೋ ಮೊಮ್ಮಕ್ಕಳನ್ನೋ ಯಾರೋ ಹೆಣ್ಮಕ್ಳು ಇದ್ದು ನಿಮ್ ಸೊಸೆನ ಕರ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಅವ್ರ ಮನೆ ಮುಂದೆ ಘೋಷಣೆಗೆ ಹೋಗಿ ಬಂದ್ ಮಾಡಿ ಸಾರಾಯಿ ಬಂದ್ ಮಾಡಿ ಅಂತ ಘೋಷಣೆಗೆ ಹೋಗಿ ವಿಡಿಯೋ ಮಾಡ್ಕೊಳ್ಳಿ. 112 ನಂಬರ್ ಕಾಲ್ ಮಾಡಿ, ಅವ್ರು ಬರ್ತಾರೆ, ಆ ಮನೆ ತಪಾಸಣೆ ಮಾಡ್ತಾರೆ. ಆ ಮನೆಯಲ್ಲಿ ಅದೇನೋ 2 ಲೀಟರ್ 4 ಲೀಟರ್ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ಪಾಕೆಟ್ಗಳು ಇತ್ತು ಅಂದ್ರೆ ಅವ್ರನ್ನ ಅಲ್ಲೇ ಇವರು ಸಾದಿಕ್ ಭಾಷಾ ನಮ್ಮ SI ಅವರೇನೆ FIR ಮಾಡಿ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಕಳಿಸ್ತಾರೆ. ಹೌದಲ್ಲಮ್ಮ? ಇವ್ರು ಬರ್ಲಿ ಅಂದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಇವ್ರದ್ದು ಗುರುಮಿಟ್ಕಲ್ ತಾಲೂಕು ಮತ್ತೆ ಯಾದಗಿರಿ ತಾಲೂಕು, ಇಷ್ಟೂ ತಾಲೂಕು, 2 ತಾಲೂಕುಗಳಿಗೆ 350 ಹಳ್ಳಿಗಳಿಗೆ ಎಷ್ಟು ಜನ ಆಫೀಸರ್ ಇದ್ದಾರೆ ಗೊತ್ತಾ? ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ? 3 ಜನ. ಅದರಲ್ಲಿ ಒಬ್ರು ಯಾವಾಗಲೂ ಕೋರ್ಟ್ ಡ್ಯೂಟಿ
ಅವ್ರು ಅಷ್ಟು ಜನ ಬಂದು ಮಾಡೋದಕ್ಕಾಗುತ್ತಾ? ಮಾಡ್ಬೇಕು, ಸರ್ಕಾರ ಮಾಡ್ಬೇಕು. ಆದ್ರೆ ಅವ್ರು ಇಲ್ದೇ ಹೋಗಿ ಇವತ್ತು ಪೊಲೀಸರು ನಮ್ಮೂರಿಗೆ ಕಳ್ಳರು ದರೋಡೆಕೋರರು ಬರ್ತಾ ಇರ್ತಾರೆ, ಪೊಲೀಸರು ನಮ್ ರಕ್ಷಣೆಗೆ ಬರಲ್ಲ ಅಂದಾಗ ಊರಿನ ಜನ ಏನ್ ಮಾಡ್ತಾರೆ? ಊರಿನ ಜನ ಏನ್ ಮಾಡ್ಬೇಕು? ಕಳ್ಳರು ಬಿಟ್ಬಿಡ್ತೀರ ಊರನ್ನ? ತಾಯಿ ಅದರಮ್ಮ, ನಿಮ್ಮೂರಿಗೆ ಕಳ್ಳರು ಅವಾಗ ಬರ್ತಾ ಇರ್ತಾರೆ, ದರೋಡೆ ಮಾಡ್ತಾ ಇರ್ತಾರೆ, ಬಡಿತಿರ್ತಾರೆ, ಮಾಂಗಲ್ಯ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಪೊಲೀಸರು ಕರೆದ್ರೆ ಪೊಲೀಸರು ಬರೋದಿಲ್ಲ, ಅವ್ರು ಇರೋದು ಒಬ್ಬರು ಇಬ್ರು ಅಲ್ಲೆಲ್ಲಿರೋ ಬರ್ಬೇಕು. ಅಲ್ಲಿ ತನಕ ನಿಮ್ಮೂರಿನ ಗಂಡಸರು, ನಿಮ್ಮೂರಿನ ವೀರ ವನಿತೆಯರು ಏನ್ ಮಾಡ್ತಿರ್ತೀರಾ? ಏನ್ ಮಾಡ್ತೀರಾ? ಗಂಡಸರು ಹೆಂಗಸರು ಏನ್ ಮಾಡ್ತೀರಾ? ನೀವೇ ಒಂದು ತಂಡ ಕಟ್ಕೊಂಡು ಊರಿನ ರಕ್ಷಣೆ ಮಾಡ್ಬೇಕು. ಮಾಡ್ತೀರಾ ಇಲ್ವಾ? ಮಾಡೋದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ನಿಮಗೆ? ನೀವು ಡರ್ಕೋಗಳು ಸ್ವಲ್ಪ ಶಕ್ತಿ ಇರೋಂಥವ್ರು. ಇವತ್ತು ನಾವು ಅದನ್ನ ಮಾಡ್ಬೇಕು. ಅದು ಮಾಡಿದ್ರೆ ಮಾತ್ರ ಆಗುತ್ತೆ. ಕೊನೆಯದಾಗಿ ಇನ್ನು ಹಲವಾರು ವಿಚಾರಗಳಿದೆ. ಅವ್ರು ಯಾರೋ ಹೇಳಿದ್ರಲ್ಲ, ನಮ್ ಶರಣಗೌಡ ತಾನೆ, ಶರಣಗೌಡ ಹೇಳಿದ್ರಲ್ಲ, ಸರ್ಕಾರ ಪುಡುಗೋಸಿ ಅಬಕಾರಿ ಇಲಾಖೆ ಬರೋ ದುಡ್ಡು ಪುಡುಗೋಸಿ 4 ಲಕ್ಷ ಕೋಟಿ ರೂಪಾಯಿ, 400,000 ಕೋಟಿ ರೂಪಾಯಿಗಳು, 4 ಲಕ್ಷ ಕೋಟಿ ರೂಪಾಯಿಗಳು. 10,000 ಅಲ್ಲ, 1 ಲಕ್ಷ ಅಲ್ಲ, 4 ಲಕ್ಷ ಕೋಟಿ ರೂಪಾಯಿಗಳು. ಏನು ನಮ್ಮ ಸರ್ಕಾರದ ಬಜೆಟ್? ಅದರಲ್ಲಿ ಕೇವಲ 10% 40,000 ಕೋಟಿ ರೂಪಾಯಿಗಳು ಮಾತ್ರ ಅಬಕಾರಿಯಿಂದ ಬರೋದು. ಇನ್ನು 3,60,000 ಕೋಟಿ ರೂಪಾಯಿಗಳು ಬೇರೆ ಬೇರೆ ಮೂಲಗಳಿಂದ, ನಮ್ಮ ಅದಿರಿನಿಂದ, ನಾವು ಕಟ್ಟೋ ಕಂದಾಯದ ತೆರಿಗೆಯಿಂದ, ನಾವು ಸೋಪು ಪೇಸ್ಟ್ ಅಂದ್ಕೊಂಡು ಪ್ರತಿಯೊಂದಕ್ಕೂ ಕಟ್ಟೋ ತೆರಿಗೆಯಿಂದ, ಸರ್ಕಾರಿ ಜಮೀನು ಮಾರಿರೋದ್ರಿಂದ, ಅರಣ್ಯ ಭೂಮಿ ಹರಾಜು ಹಾಕೋದ್ರಿಂದ, ಚಿನ್ನ ಇಲ್ಲಿ ಹಟ್ಟಿ ಚಿನ್ನದ ಗಣಿಯಲ್ಲಿ ಬರೋ ಚಿನ್ನದಿಂದ, ಇದಕ್ಕೆ ನಾನಾ ಮೂಲದಿಂದ ಸರ್ಕಾರ ದುಡ್ಡು ಬರುತ್ತೆ. ಪುಡುಗೋಸಿ ಏನಪ್ಪಾ ಅಂತೀರ ಈ ಕಡೆ? ಲಂಗೋಟಿನ ಪುಡುಗೋಸಿ ಅಷ್ಟೇ. ಇಡೀ ಮೈಯಲ್ಲಿ ಪುಡುಗೋಸಿ ಎಷ್ಟಪ್ಪ ಇರುತ್ತೆ? ಅಷ್ಟಗಲ ಇರುತ್ತೆ. ಅಷ್ಟೇ ದುಡ್ಡು ಸರ್ಕಾರಕ್ಕೆ ಸಾರಾಯಿಂದ ಹೋಗೋದು. ಆದ್ರೆ ಇದು ಸುಲಭ ಬರುತ್ತಲ್ಲ, ಜನ ಹಾಳಾಗ್ತಾ ಇರ್ತಾರಲ್ಲ, ಅದು ಖುಷಿ ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ. ಅದರಿಂದ ಮಾತ್ರ ಅವರು ಅದನ್ನ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಗುಜರಾತ್ ಅಲ್ಲಿ ಸಾರಾಯಿ ಮಾಡ್ತಾ ಇದ್ದಾರಾ? ಗಾಂಧಿನ ಯಾವ ರಾಜ್ಯ? ಗುಜರಾತ್. ನರೇಂದ್ರ ಮೋದಿ ಹುಟ್ಟಿದ್ದೇನೆ ಗುಜರಾತ್ ಅಲ್ಲಿ. ನರೇಂದ್ರ ಮೋದಿ, ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗುಜರಾತ್ ನಲ್ಲಿ ಸಾರಾಯಿ ಬಂದು. ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಪಕ್ಕದ ಕೇರಳದಲ್ಲೂ ಆಲ್ಮೋಸ್ಟ್ ಬಂದು, ಬಿಹಾರದಲ್ಲಿ ಬಂದು. ಅವೇನ್ ಸರ್ಕಾರ ನಡೀತಿಲ್ವಾ? ನಮಗಿಂತ ಶ್ರೀಮಂತವಾಗಿದೆ ಗುಜರಾತ್ ಕರ್ನಾಟಕಕ್ಕಿಂತ. ಮತ್ತೆ ಅವರೇನು ಅವ್ರ ರಾಜ್ಯನೆಲ್ಲ ಸಾರಾಯಿ ನಡೆಸ್ತಾ ಇದ್ದಾರ? ಸುಳ್ಳು. ಜನರಿಗೆ ಮೋಸ ಮಾಡೋದಕ್ಕೆ ಹೇಳುವಂತ ಹಸಿ ಸುಳ್ಳದು. ಹಾಗಿರುವಾಗ ಯಾಕೆ ರಾಜಕಾರಣಿಗಳು ನಿಮ್ಮ ಹಿತವನ್ನ ಕಾಪಾಡ್ತಾ ಇಲ್ಲ ಅಂದ್ರೆ, ನಾವು ಏನ್ ಮಾಡ್ತಾ ಇದೀವಿ ಎಲೆಕ್ಷನ್ ಟೈಮಲ್ಲಿ? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದ ಇರೋರಿಗೆ ನಿಕ್ಕರು. ಅಲ್ಲೇನಮ್ಮ, ರೊಕ್ಕಕ್ಕೆ ನೀವು ಓಟ್ ಹಾಕ್ತಾ ಇದ್ದೀರಾ, ಕುಕ್ಕರ್ ಕೊಟ್ರೆ ಓಟ್ ಹಾಕ್ತೀರಾ. ನಿಮ್ಮ ಮನೆ ಗಂಡಸರು ಬಾಟ್ಲು ಕೊಟ್ರೆ ಅಲ್ಲಿ ಯಾವ್ದೋ ಬಾರಲ್ಲೋ ಡಾಬಾದಲ್ಲೋ ತಿನ್ಸಿದ್ರೆ ಅವನು ಕಳ್ಳ ಇರ್ಲಿ, ಕದೀಮ ಇರ್ಲಿ, ಲುಚ್ಚ ಇರ್ಲಿ, ಲಫಂಗ ಇರ್ಲಿ, ಅವನು ಓಟ್ ಹಾಕ್ತಾ ಇದ್ದೀರಾ. ಅಲ್ವೇನಮ್ಮ? ಹೌದಾ ಇಲ್ವೋ? ಎಲ್ಲಿ ತನಕ ನೀವು ಹೀಗೆ ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ ಅಂದ್ಕೊಂಡು ಲುಚ್ಚ, ಲಫಂಗ, ಕಳ್ಳ, ಕದೀಮರಿಗೆ ಓಟ್ ಹಾಕ್ತಿರೋ ಅಲ್ಲಿ ತನಕ ಮದ್ಯ ನಿಷೇಧ ನಮ್ಮ ರಾಜ್ಯದಲ್ಲಿ ಜಾರಿ ಆಗಲ್ಲ. ಆಗುತ್ತೇನ್ರಮ್ಮ? ಆಗಲ್ಲ. ಇನ್ನು ತೀರ್ಮಾನ ನಿಮಗ್ ಬಿಟ್ಟಿರೋದು. ನೀವು ಬದುಕಿದ್ದೀರಾ, ಬಹಳ ಜನ ಹೆಣ್ಮಕ್ಳಿದ್ದೀರಾ, ವಯಸ್ಸಾಗಿದೆ. ಕೈ ಮುಗಿದು ಕೇಳ್ಕೊಳ್ತೀನಿ, ಎಲೆಕ್ಷನ್ ಟೈಮಲ್ಲಿ ನೋಡ್ಕೊಂಡು ಓಟ್ ಹಾಕ್ರಮ್ಮ. ನೀವು ಹಾಕೋ ಓಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಬರೆಯುತ್ತೆ. ಗಾಂಚಾಲಿ ನಮ್ ಜನಕ್ಕೆ ನಾನು ಒಂದು ಓಟಿಂದ ಏನಾಗ್ಬಿಡುತ್ತೆ. ನಿಮ್ಮ ಒಂದು ಓಟೆ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ ಅವ್ರು ಹಾಕಿರೋ, ನಾವೆಲ್ಲ ಸೇರಿ ಹಾಕಿರೋ ಒಂದು ಓಟೆ ಇವತ್ತು ನಮ್ಮನ್ನ ಬೀದಿಗಿಳಿಸಿರೋದು. ಪ್ರಜಾಪ್ರಭುತ್ವ ದೇಶ ಇದು. ಬೀದಿಗಿಳಿಸಿರೋದು ನಾವು. ಆಮೇಲೆ ಲುಚ್ಚಾರಿಗೆ, ಲಫಂಗರಿಗೆ, ಕಳ್ಳರಿಗೆ, ಕದೀಮರಿಗೆ, ಹಣಕ್ಕೋ, ಹೆಂಡಕ್ಕೋ, ಜಾತಿಗೋ ಓಟ್ ಹಾಕಿದ್ವಿ. ಅವನು ಓಟ್ ಹಾಕ್ಸ್ಕೊಂಡು ಹೋಗಿ ಒಂದು ಬಾರ್ ತೆಗೆದ, ಶ್ರೀಮಂತ ಆದ. ಮುಂದಿನ ಎಲೆಕ್ಷನ್ಗೂ ಅವನೇ ಬಂದ. ಯಮ್ಮನ್ ಕಳ್ಸಪ್ಪ ಆಚೆಗೆ, ಕಳ್ಸಮ್ಮ ಯಮ್ಮನ್ ಆಚೆಗೆ. ಹಾಗಾಗಿ ಇದು ರಾಜಕಾರಣ. ನಮ್ಮ ಓಟು ಪವಿತ್ರವಾಗದೆ, ಶುದ್ಧವಾಗದೆ ಇದು ಬದಲಾಗಲ್ಲ. ಶುದ್ಧ ಮಾಡ್ಕೊಂಡು, ಸರಿ ಮಾಡ್ಕೊಂಡು, ಇಷ್ಟರಲ್ಲೇ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರುತ್ತೆ. ನಿಮ್ಮ ಅಣ್ಣ ತಮ್ಮ ಅಂದ್ರೆ ಯಾರೋ ಪರಿಚಯದವರು, ಅಕ್ಕಪಕ್ಕದ ಮನೆಯವರು ನಿಲ್ತಾರೆ.
ಅವ್ರ ಯೋಗ್ಯತೆ ನೋಡಿ, ಒಳ್ಳೆಯವರಿದ್ರೆ ಅವ್ರಿಗೆ ಓಟ್ ಹಾಕಿ, ಒಳ್ಳೆಯವ್ರಿಗೆ ಓಟ್ ಹಾಕಿ. ಊರನ್ನು ಕಾಯೋ ಜನ ಅವರು. ಊರನ್ನು ಕಾಯೋದಿಕ್ಕೆ ಕಳ್ಳನ್ನ ಇಟ್ಕೊಳ್ತಿರೋ ಪೊಲೀಸನ್ನ ಇಟ್ಕೊಳ್ತಿರೋ? ಪೊಲೀಸನ್ನ ಇಟ್ಕೊಳ್ತಿರಲ್ವಾ? ಅದೇ ತರಕ್ಕೆ ನಿಮ್ಮ ಊರಿನ ತಂದೆ ತಾಯಿ ಇದ್ದಂಗೆ ಯಾರು ನಿಮ್ ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA ಗಳು ಇವರೆಲ್ಲ. ಹಾಗಾಗಿ ಒಳ್ಳೆಯವ್ರಿಗೆ ಓಟ್ ಹಾಕಿ. ಅವ್ನು ಯಾವುದೇ ಪಕ್ಷ ಇರಲಿ ಮೊದಲಿಗೆ ಒಳ್ಳೆಯವ್ರಿಗೆ ಓಟ್ ಹಾಕಿ. ಎಷ್ಟು ಕೊಡ್ತೀಯಾ ಅಂತ ಕೇಳಿದ್ರೆ ನಿಮ್ಮ ಬಾಳು ಬರಡು ಮತ್ತೆ ಅದಕ್ಕೆ ನಿಮ್ ಬುದ್ಧಿ ಉದ್ಧಾರ ಆಗಲ್ಲ. ಅದಕ್ಕೆ ಈ ಸಮಸ್ಯೆ ಬಂದಿರೋದು. ಅದಕ್ಕೆ ನೀವು ನಾಲಿಗೆ ಚಾಚಿದ್ರೆ ಓಟಿಗೆ ನೀವು ಓಟ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಅದಕ್ಕೇನೆ ಇವತ್ತು ನಿಷೇಧ ಮಾಡೋದಿರ್ಲಿ, ಅಕ್ರಮವಾಗಿ ಕಳ್ಳತನ ಮಾಡ್ತಾ ಇದ್ದು ತಡೆಯೋರಿಲ್ಲ. ಯಾಕೆಂದ್ರೆ ನೀವು ಯಾವ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿ ಗೆಲ್ಸಿದಿರೋ ಅವನೇ ಪೊಲೀಸರಿಗೆ ಅಬಕಾರಿ ಇಲಾಖೆಯವ್ರಿಗೆ ಹೇಳ್ಬಿಡ್ತಾನೆ, ಯಾರೆಲ್ಲಾದ್ರೂ ಮಾಡ್ಕೊಂಡು ಹೋಗಿ, ಅವ್ರು ನಮ್ ಓಟರು ನಮ್ ದುಡ್ಡು ಕೊಡ್ತಾನೆ, ನಾವು ತಡಿಬೇಡ ಅಂತ. ದಯವಿಟ್ಟು ಕೈ ಮುಗಿದು ಕೇಳ್ಕೊಡ್ತೀವಿ, ದಯವಿಟ್ಟು ಆತನಕ್ಕೆ ಹಣ ಹೆಂಡ ಜಾತಿಗೆ ಅಂತೇಳಿ ಕಳ್ಳರಿಗೆ, ಕದೀಮರಿಗೆ, ಲಫಂಗರಿಗೆ ಗೆಲ್ಲಿಸಬೇಡಿ. ಇನ್ನು ಕೊನೆಯದಾಗಿ ಇನ್ನೊಂದು 2 ವಿಚಾರ ಇದೆ. ಹಾಲು ಕುಡಿದು ಮಕ್ಕಳೇ ಬದುಕಲ್ಲ, ವಿಷ ಕುಡಿದವ್ರು ಬದುಕ್ತಾರ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ. ಕ್ಯಾನ್ಸರ್, ನಾನು ಪುಸ್ತಕ ಬರೆದಿದ್ದೀನಿ, ಬಹಳ ದೊಡ್ಡ ಅಮೆರಿಕದಲ್ಲಿ ಬಹಳ ಸಂಶೋಧನೆ ಮಾಡಿ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲೆಲ್ಲ ಓದಿ ತಿಳ್ಕೊಂಡು ನಾನು ಕನ್ನಡದಲ್ಲಿ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಕನ್ನಡದಲ್ಲಿ ಬರೆದಿದ್ದೀನಿ, ಸಹಜ ಜೀವನ ಅನ್ನೋ ಪುಸ್ತಕದಲ್ಲಿ. ಆ ಪುಸ್ತಕದಲ್ಲಿ ಶಬ್ದ ಮಾಡ್ಬೇಡವ, ಕ್ಯಾನ್ಸರ್ ಗೊತ್ತಲ್ಲ ಏನಂತ, ಈಗ ಕ್ಯಾನ್ಸರ್ ದೊಡ್ಡ ರೋಗ ಅಂತಾರ. ಕ್ಯಾನ್ಸರ್ ನಮ್ಮ ನಮ್ಮ ಅಜ್ಜಿಗೆ, ನಮ್ಮ ಅಪ್ಪನ ಅಮ್ಮನಿಗೆ, ಅಂದ್ರೆ ನಿಮ್ಮ ಅಪ್ಪನ ಅಮ್ಮ ಅಂತೀರೋ ಅಪ್ಪನ ಅವ್ವ ಅಂತೀರೋ? ತಾಯಿ, ಅಜ್ಜಿ, ಆಕೆಗೆ 40-42 ವರ್ಷ ವಯಸ್ಸಿದ್ದಾಗಲೇ ಕ್ಯಾನ್ಸರ್ ಬಂದಿರೋದು. ಹಳ್ಳಿ ಹೆಣ್ಮಗಳು ಏನು ದುರಭ್ಯಾಸ ದುಶ್ಚಟ ಇರೋದಿಲ್ಲ, ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದಾರೆ, ಕ್ಯಾನ್ಸರ್ ಬಂತು. ಎಲ್ಲ ಆರೋಗ್ಯವಾಗಿರೋರಿಗೂ ಕ್ಯಾನ್ಸರ್ ಬರುತ್ತೆ. ಆದರೆ ಎಂಡ ಯಾವನ್ ಕುಡಿತಾಳೋ ಅವ್ರಿಗೆ ಕ್ಯಾನ್ಸರ್ ಬರೋ ಜಾಸ್ತಿ. ಇಲ್ಲಿ ತನಕ ಸಂಶೋಧನೆಗಳು ಏನ್ ಹೇಳ್ತಾ ಇದೆ ಅಂದ್ರೆ, ವಿಜ್ಞಾನಿಗಳು ಕಂಡುಕೊಂಡಿರೋದು ಕ್ಯಾನ್ಸರ್ ಎಲ್ರಿಗೂ ಬರುತ್ತೆ, ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಜಾಸ್ತಿ ಎಂಡ ಯಾರು ಕುಡಿತಾರೋ ಅವರಿಗೆ ಕ್ಯಾನ್ಸರ್ ತಗೊಳ್ಳೋ ಅವಕಾಶ ಜಾಸ್ತಿ. ನಾವು 4 ಮಂದಿ ಇದೀವಿ, ನಮ್ಮ ಒಬ್ಬರಿಗೆ 4 ಜನಕ್ಕೆ ಕ್ಯಾನ್ಸರ್ ಬಂದಿದೆ, ಒಬ್ಬ ಹೆಂಡ ಕುಡಿಯಲ್ಲ, ಇನ್ನು ಮಿಕ್ಕದ 3 ಹೆಂಡ ಕುಡಿಯೋರು. ಹಾಗಾಗಿ ಬರಬಾರ್ದು ರೋಗಗಳು ಬರುತ್ತೆ ಕುಡಿಯೋದ್ರಿಂದಾಗಿ. ಅದಕ್ಕೆ ನಾವು ಕುಡಿಯೋದಿದ್ರೆ ದುಡ್ಡು ಕೊಡ್ಬೇಕು. ಅದೇ ರೀತಿಲೇ ತಂಬಾಕು ಏನ್ರವ, ಎಲೆ ಅಡಿಕೆ ಹಾಕೊಳ್ಳಿ ಪರವಾಗಿಲ್ಲ, ಎಲೆ ಅಡಿಕೆ ದಿವಸಕ್ಕೊಂದು 2 ಹಾಕೊಳ್ಳಿ. ಆದ್ರೆ ಈ ತಂಬಾಕು ಹಾಕೋದು, ಗುಟ್ಕಾ ಹಾಕೋದು, ಬೀಡಿ ಸಿಗರೇಟ್ ಸೇದೋದು, ಇವೆಲ್ಲ ಗಂಡಸರಿಗೆ ನಿಮ್ಗೆ ಯಾರಿಗಾದ್ರೂ ನೋಡಿ, ಇವತ್ತಿನಂತೂ ಒಳ್ಳೆ ಚೆನ್ನಾಗಿರೋ ಗಂಡು ಹೆಣ್ಣುಗಳಿಗೆನೆ ಮಕ್ಕಳಾಗೋದಿಲ್ಲ. ಇನ್ನು ಅದರಲ್ಲಿ ಯಾವ ಗಂಡು ಅವನೇನಾದ್ರೂ ಹೆಂಡ ಕುಡಿತಾ ಇದ್ರೆ, ಬೀಡಿ ಸಿಗರೇಟ್ ಸೇರ್ತಾ ಇದ್ರೆ ಮಕ್ಕಳಾಗೋ ಚಾನ್ಸು ಕಡಿಮೆ. ಹಾಗಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ, ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಬೇಕು. ಅದಕ್ಕೆ ನಾವೆಲ್ಲ ಸೇರೋದು ಪ್ರತಿಜ್ಞೆ ಮಾಡೋಣವಾ? ಎಲ್ಲ ಕೂತಿರೋ ಜಾಗದಲ್ಲೇ ಮಿಕ್ಕಾಗೆ ನಿಂತಿರೋರು ನಿಂತಾಗೆ ಇರ್ಲಿ, ಕೂತಿರೋರು ಕೂತಾಗೆ ಇರ್ಲಿ, ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಏನು ದೇವಸ್ಥಾನ ಅಪ್ಪ ಇದು? ಆಂಜನೇಯ. ಕೈ ಇಟ್ಕೊಂಡಪ್ಪ, ಕೈ ಇಟ್ಕೊಂಡು ನಾನು ಹೇಳೋದನ್ನ ನೀವು ಅದನ್ನ ಪುನರುಚ್ಚರಿಸಿ, ರಿಪೀಟ್ ಮಾಡಿ. ಒಂದು ಪ್ರತಿಜ್ಞೆ ಮಾಡೋಣ ನಾವೆಲ್ಲ. ಆಲ್ರೆಡಿ ಆ ಪ್ರತಿಜ್ಞೆ ಬಹಳ ಜನಕ್ಕೆ ಇಲ್ಲಿರೋರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನೀವು ಆಲ್ರೆಡಿ ಹಂಗೆ ಇದ್ದೀರಾ. ಇಲ್ಲದೆ ಇರೋರು ಒಂದು ನಮ್ಮಿಂದ ಒಂದಷ್ಟು ಬದಲಾಗಿ. ಅನುಸ್ವಾಮಿ ಎಲ್ಲ, ಅನುಸ್ವಾಮಿ ಗಾಡಿಯಲ್ಲೆಲ್ಲೋ ಹೋಗ್ಬಿಟ್ಟಿದೆ, ಆಯ್ತೇನೋ? ರೆಡಿ. ಅದೆಲ್ಲ ಚೀಟಿ ಕೊಟ್ಟನಲ್ಲ ಆಗ್ಲಿಲ್ಲ. ದೇರ್ಗೋಳಲ್ವಾ ಇದು? ಏ ವೆಂಕಟೇಶ, ಏನು ಮಕ್ಕಳು ಆಗ್ಲೇ ಹೇಳಿದಂಗೆ, ಈ ಮಕ್ಕಳಿಗೆ ಇವತ್ತು ನೀವೇನು ಮಾಡೋದ್ ಬೇಕಾಗಿಲ್ಲ, ಸರ್ಕಾರ ನೋಡ್ಕೊಳ್ಳುತ್ತೆ. ಆದ್ರೆ ನೀವು ಆಯ್ಕೆ ಮಾಡ್ಕೊಳ್ಳೋ ಸರ್ಕಾರ ಸರಿ ಇರ್ಬೇಕು. ಏನವ, ಈ ಮಕ್ಕಳ ಭವಿಷ್ಯ ಮುಂದಕ್ಕೆ ಕೆಲಸ, ಊಟ, ತಿಂಡಿ ಎಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ. ಆದ್ರೆ ನೀವು ಆಯ್ಕೆ ಮಾಡೋ ಸರ್ಕಾರ ಸರಿ ಇಲ್ಲ ಅಂದ್ರೆ ಆ ಮಕ್ಕಳ ಭವಿಷ್ಯ ಚೆನ್ನಾಗಾಗೋದಿಲ್ಲ. ಹಾಗಾಗಿ ನೀವು ಒಂದೊಂದು ಓಟು, ನೀವು ಹಾಕೋ ಒಂದೊಂದು ಓಟು ಬಹಳ ಮುಖ್ಯ.
ನೀವು ಹಾಕೋ ಓಟು ಅವರ ಭವಿಷ್ಯ ಬರೆಯುತ್ತೆ. ಅವ್ರು ಎಂತ ಶಾಲೆಯಲ್ಲಿ ಓದ್ಬೇಕು, ಏನು ಓದ್ಬೇಕು, ಓದಿದ್ಮೇಲೆ ಎಂತ ಕೆಲಸ ಸಿಗ್ಬೇಕು, ಕೆಲಸ ಸಿಕ್ಕಿದ ಮೇಲೆ ಎಂತ ಭವಿಷ್ಯ ಕಟ್ಕೊಳ್ಬೇಕು, ನಮ್ಮ ರಸ್ತೆ ಹೇಗಿರ್ಬೇಕು, ನಮ್ಮ ದವಾಖಾನೆ ಹೇಗಿರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಏನು ಓಟು. ನಮ್ಮ ಓಟು ನಮ್ಗೆ ಯಾರಿಗೂ ಈ ವಿಚಾರಗಳು ಬಹಳ ಜನ ಗೊತ್ತಿಲ್ಲ. ಏನಣ್ಣ ಸರಿಯಲ್ಲಿ ನಿಂತ್ಕೊಳ್ರಪ್ಪ, ಬೇರೆ ಪಕ್ಷಗಳಿದ್ದಂಗೆ ಬೌನ್ಸರ್ ತರ ನಿಂತ್ಕೊಳ್ಳಿ. ಇಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳೋಣ ಮಾಡೋಣ. ಬೌನ್ಸರ್ ತರ ನಿಂತ್ಕೊಬೇಡಪ್ಪ, ಹಿಂದೆ ಕೂತ್ಕೊಳ್ಳೋಣ. ಬೇರೆ ಪಾರ್ಟಿಗಳ ತರಕ್ಕೆ ಬೌನ್ಸರ್ ತರ ಹಿಂದೆ ನಿಂತ್ಕೋಬೇಡಿ ಪ್ಲೀಸ್. ನೀವ್ ಯಾರೇ ಆಗಿರಿ. ಹಾ, ಎಲ್ಲ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಎಲ್ಲರೂ ಹೇಳ್ಬೇಕು. ಯರಗೋಳದ ಆಂಜನೇಯ ಸ್ವಾಮಿ ಆವರಣದಲ್ಲಿ ಆಂಜನೇಯನ ಆಣೆಯಾಗಿ ನಾನು ಇವತ್ತಿನಿಂದ ಹೆಂಡ ಅಮ್ಮ ನಿಮ್ಗೂ ಸಾರಾಯಿ, ವಿಸ್ಕಿ, ಬ್ರಾಂದಿ ಇತ್ಯಾದಿ ಮದ್ಯವನ್ನು ಕುಡಿಯುವುದಿಲ್ಲ ಹಾಗೂ ಬೀಡಿ, ಸಿಗರೇಟು, ತಂಬಾಕು, ಗಾಂಜಾ, ಡ್ರಗ್ಸ್ ಇತ್ಯಾದಿ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ ಹಾಗೂ ಈ ದುಶ್ಚಟಗಳಿಗೆ ಬಲಿಯಾಗಿರುವ ನನ್ನ ಬಂಧು ಮಿತ್ರರನ್ನು ಸಹ ಪ್ರೀತಿಸಿ, ಒಲಿಸಿ, ಕಾಡಿಸಿ, ಪೀಡಿಸಿ, ಆಗ್ರಹಿಸಿ ಅವರನ್ನು ಈ ದುಶ್ಚಟಗಳಿಂದ ದೂರ ಬಿಡಲು ಕಾಯ, ವಾಚ, ಮನಸ ಪ್ರಯತ್ನ ಮಾಡುತ್ತೇನೆ. ಈ ಮೂಲಕ ಸ್ವಸ್ಥ ಸಮಾಜವನ್ನು ನಿರ್ಮಿಸಲು ಪ್ರಮಾಣ ಮಾಡುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡು ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ಕೆಆರ್ಎಸ್ ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, ಕೆಆರ್ಎಸ್ಗೆ ಸಪೋರ್ಟ್ ಮಾಡಿ. ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಕನ್ನಡಂ ಬಾಳ್ಗೆ, ಏನೇ ಆಗಲಿ ಒಗ್ಗಟ್ಟಿನಲ್ಲಿ ಒಳ್ಳೆಯದನ್ನು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ಜೈ ಕೆಆರ್ಎಸ್. ನಮಸ್ಕಾರ. ರಾಜ್ಯ ಗೌರವ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರಿಗೆ. ಈಗ ನಮ್ಮ ಜಗನ್ನಾಥ್ ಎಲ್ಲಿ ಅಲ್ಲಿ ಲೆಟರ್ ಕೊಡಮ್ಮ. ಹಾ ತಗೊಳಪ್ಪ, ಆ ಲೆಟರ್ನ ಓದಿ ಅವ್ರಿಗೆ ಉಪನಿರೀಕ್ಷಕರು ಕೊಡೋಣ. ಅವರು ಅದ್ರ ಬಗ್ಗೆ ಮಿಕ್ಕಿದೆಲ್ಲ ಪೇಜ್ಗಳು ಅಟ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟು ಜೆರಾಕ್ಸ್ ಮಾಡಿಸಿ ಅವ್ರಿಗೆ ಇದು ಮಾಡಬೇಕು. ಎಲ್ಲ ನಿಂತ್ಕೊಳ್ಳಿ ಹಿಂದೆ ಇರೋ. ಓದಿ ಅವ್ರಿಗೆ ಕೊಡಿ. ಆಡ್ತಾ ಆಡ್ತಾ ರಾಗ, ಕೆಮ್ತಾ ಕೆಮ್ತಾ ರೋಗ. ಕನೆಕ್ಟ್ ಆಗಿ ನೀನು ದಿನಾಂಕ 19/1/2021 ಇವತ್ತು ಯರಗೋಳ ಗ್ರಾಮದಲ್ಲಿ 2021 ಶಾಂತವಾಗಿ ಹೇಳು, ಅವಸರ ಮಾಡ್ಬೇಡ. ದಿನಾಂಕ 19/1/2026 ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ಮತಕ್ಷೇತ್ರದ ಯರಗೋಳ ಗ್ರಾಮದಲ್ಲಿ ಇವತ್ತು ರಾಜ್ಯ ಗೌರವಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾ ತಂಡದ ವತಿಯಿಂದ ಮತ್ತು ರಾಜ್ಯ ಮಹಿಳಾ ತಂಡದ ವತಿಯಿಂದ ಅಬಕಾರಿ ಇಲಾಖೆಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉಪ ಆಯುಕ್ತರು, ಅಬಕಾರಿ ಇಲಾಖೆ ಯಾದಗಿರಿ ಜಿಲ್ಲೆ ಮೂಲಕ ಮಾನ್ಯರೇ, ವಿಷಯ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಮತ್ತು ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡಲು ಒತ್ತಾಯಿಸಿ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉಪ ಆಯುಕ್ತರು, ಅಬಕಾರಿ ಇಲಾಖೆ ಯಾದಗಿರಿ ಜಿಲ್ಲೆ ಮೂಲಕ ಮಾನ್ಯರೇ, ವಿಷಯ
ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಮತ್ತು ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡಲು ಒತ್ತಾಯಿಸಿ. ಕುಡಿತದ ದುಶ್ಚಟಕ್ಕೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಬಲಿಯಾಗಿವೆ. ಪ್ರತಿನಿತ್ಯವೂ ಅದರಿಂದ ನರಕಯಾತನೆ, ಬಡತನ ಅನುಭವಿಸುತ್ತಿವೆ. ಯಾವುದೇ ಎಗ್ಗು ಸಿಕ್ಕಿಲ್ಲದೆ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಗೂಡಂಗಡಿಗಳಲ್ಲಿ, ಅಂಗಡಿಗಳಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟ ಒಂದೆಡೆಯಾದರೆ ಸರ್ಕಾರವೇ ಖುದ್ದು ಮುಂದೆ ನಿಂತು ಸಾವಿರಾರು ಸಾರಾಯಿ ಮದ್ಯದಂಗಡಿಗಳನ್ನು ತೆರೆಸುತ್ತಿದೆ. ಮದ್ಯ ವ್ಯಸನಿಗಳಿಗೆ ಎದ್ದರೆ ಬಿದ್ದರೆ ಒಂದೊಂದು ಬಾರ್, ವೈನ್ ಸ್ಟೋರ್, ಹೆಣ್ಣದಂಗಡಿ ಕಾಣಿಸಿದರೆ ಅವರ ಪರಿಸ್ಥಿತಿ ಏನಾಗಬೇಡ. ಸಮಯಗಳಿಗೆ ಪರೀಕ್ಷೆ ಅದು. ಇನ್ನು ಚಟದಾಸರ ಗತಿ. ಅಕ್ರಮ ಮದ್ಯ ಮಾರಾಟದಿಂದ ಮದ್ಯವು ಸುಲಭವಾಗಿ ಸಿಗುವಂತಾಗಿದ್ದು ಅಪ್ರಾಪ್ತ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಮತ್ತು ವಿದ್ಯಾಭ್ಯಾಸದಿಂದ ದೂರವಾಗುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ಬಡತನ ನಿವಾರಣೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳು ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿವೆ. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ನ್ಯಾಯ ದಕ್ಕಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ರಾಜ್ಯದ ಕೆಳಮಧ್ಯಮ ವರ್ಗ ಮತ್ತು ಬಿಪಿಎಲ್ ವರ್ಗದ ಬಡ ಕುಟುಂಬಗಳಲ್ಲಿ ಹೆಚ್ಚಿರುವ ಮದ್ಯ ವ್ಯಸನ, ಅಕ್ರಮ ಮದ್ಯ ಬಿಪಿಎಲ್ ವರ್ಗದ ಬಡ ಕುಟುಂಬಗಳಲ್ಲಿ ಹೆಚ್ಚಿರುವ ಮದ್ಯ ವ್ಯಸನ, ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದೆ ಮತ್ತು ಮದ್ಯ ನಿಷೇಧ ಜಾರಿಯಾಗದೆ ಬಡತನ ನಿವಾರಣೆ ಮತ್ತು ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಅಸಾಧ್ಯ ಎನ್ನುವುದು ಅರ್ಥಶಾಸ್ತ್ರಜ್ಞರು, ಸಮಾಜ ವಿಜ್ಞಾನಿಗಳು, ಸಾಮಾಜಿಕ ಹೋರಾಟಗಾರರು ಕಂಡುಕೊಂಡಿರುವ ಸತ್ಯ. ಈ ಹಿನ್ನೆಲೆಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಅಭಿಯಾನ ನಡೆಸುತ್ತಿದೆ. ಅದರ ಪ್ರಯುಕ್ತ ಇಂದು ಯಾದಗಿರಿ ಜಿಲ್ಲೆ ಮತ್ತು ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಜನಜಾಗೃತಿ ಕಾಲ್ನಡಿಗೆ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ತಮಗೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಈ ಮೂಲಕ ಆಗ್ರಹ ಮಾಡುತ್ತಿದ್ದೇವೆ. ಇದು ಪಕ್ಷಾತೀತ ಆಗ್ರಹವಾಗಿದ್ದು ಈ ಗ್ರಾಮದ ನೂರಾರು ಜನ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಈ ಆಗ್ರಹವನ್ನು ತುಂಬು ಹೃದಯದಿಂದ ಬೆಂಬಲಿಸಿದ್ದಾರೆ. ತಮ್ಮ ಕುಟುಂಬದ ಉಳಿವು ಮತ್ತು ಏಳಿಗೆಗಾಗಿ ಮತ್ತು ರಾಜ್ಯದ ಅಭಿವೃದ್ಧಿ ಹಾಗೂ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಜನಸಾಮಾನ್ಯರು ಮಾಡುತ್ತಿರುವ ಈ ಆಗ್ರಹಕ್ಕೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೀರಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು. ವಿಶ್ವಾಸಪೂರ್ವಕವಾಗಿ ಇಲ್ಲಿ ನಾನು ರವಿಕೃಷ್ಣ ರೆಡ್ಡಿ ಜೊತೆಗೆ ಆಶಾ ವೀರೇಶು, ನಮ್ಮ ಜಗನ್ನಾಥ್ ಸೇರಿದಂತೆ ನೂರಾರು ಗ್ರಾಮಸ್ಥರು ನೀವೆಲ್ಲ ಯಾರೆಲ್ಲ ಸಹಿ ಮಾಡಿದ್ರಿ ನಿಮ್ಮೆಲ್ಲರಿಗೂ ಸೇರಿಸಿ ನಾವು ಇವತ್ತು ಇಲ್ಲಿಗೆ ಉಪ ಆಯುಕ್ತರು ಡಿವೈಎಸ್ಪಿ ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಅವರ ಪರವಾಗಿ ಅವ್ರಿಗೂ ಪಾಪ ಅಬಕಾರಿ ಇಲಾಖೆ ಹೇಗಿದೆ ಅಂದ್ರೆ ಇವಾಗ ಮೊನ್ನೆ ಒಬ್ಬ ಬೆಂಗಳೂರಲ್ಲಿ ಡಿಸಿ ಡಿಸ್ಟ್ರಿಕ್ಟ್ ಕಮಿಷನರ್ ಬೆಂಗಳೂರು ಜಿಲ್ಲಾಯುಕ್ತ ಸಿಕ್ಕಾಕೊಂಡ 2.5 ಕೋಟಿ ಯಾವುದೋ ಒಂದು ಲೈಸೆನ್ಸ್ಗೆ, ಅದರಲ್ಲಿ 25 ಲಕ್ಷ ತಗೊಳ್ತಿರುವಾಗ ಬದ್ಮಾಶು ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದಾರೆ. ಸೊ ಹೀಗೆ ಬಹಳ ಬಿಸಿ ಅವರಿಗೆ. ಇನ್ನು ಇಲ್ಲಿ ಯಾದಗಿರಿನಲ್ಲಿ ಯಾವ ತರ ಇದೆ ಗೊತ್ತಿಲ್ಲ ಅಬಕಾರಿ ಇಲಾಖೆ ಅದರ ಯೋಗ್ಯತೆ. ಆದ್ರೆ ಆಗ್ಲೇ ಹೇಳ್ದಂಗೆ ಅವರು ನಮ್ಗೆ ಉಪನಿರೀಕ್ಷಕರು ಹೇಳ್ದಂಗೆ ಕೇವಲ 3 ಜನ ನಿಮ್ಮೂರಲ್ಲಿ ಇವ್ರ ಅಪರಾಧ ಬಂದು ನಿಮ್ಮೂರಲ್ಲಿ ಮಾಡ್ತಾ ಇರೋದನ್ನ ನಿಲ್ಸೋದಿಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ. 350 ಹಳ್ಳಿಗಳು ಇವ್ರಿಗಿರೋದು. ಹಾಗಾಗಿ ಇವತ್ತು ಆ ಜವಾಬ್ದಾರಿನ ಯಾರು ತಗೋಬೇಕಮ್ಮ? ಯಾರು ತಗೊಳ್ಬೇಕು? ಇವ್ರು ನಂಬಿದ್ರೆ ನೀವು ಉಳಿಯಲ್ಲ. ಹಾಗಾಗಿ ನೀವು ತಗೊಳ್ಳಿ ಆ ಜವಾಬ್ದಾರಿನ, ನಾವು ನಿಮ್ ಜೊತೆಗೆ ನಿಲ್ತೀವಿ. ಈಗ ಅದಕ್ಕಾಗಿ ಇವರ ಮೂಲಕ ನಾವು ಉಪ ಆಯುಕ್ತರಿಗೆ ಕಳಿಸ್ತಾ ಇದ್ದೇವೆ. ಉಪ ಆಯುಕ್ತರು ಇದನ್ನ ಒಂದು ಕಾಪಿ ಇಟ್ಕೊಂಡು ಮುಖ್ಯವಾದದನ್ನ ಮುಖ್ಯಮಂತ್ರಿಗಳಿಗೆ ಕಳುಹಿಸಬೇಕು. ಗೊತ್ತಾಯ್ತಾ? ಅವರನ್ನ ಮುಖ್ಯಮಂತ್ರಿ ಕಳಿಸ್ಬೇಕಾದ ಜವಾಬ್ದಾರಿ ಅವರು ಕಳಿಸ್ತಾರೆ. ಈಗ ಅದನ್ನ ಎಲ್ಲ ಕೊಡ್ರಪ್ಪ ಸೇರಿ ಅವರು ಪರವಾಗಿ ಬರಪ್ಪ. ಇಲ್ಲೇ ಏನೋ ನಿಮಿಷ ಹೆಣ್ಮಕ್ಳಲ್ಲಪ್ಪ ಅಮ್ಮ ಬರ ಬನ್ನಿ. ಬರಮ್ಮ ಈ ಕಡೆ ಆಶಾ ತಿಳ್ಕೊಳ್ಳಿ. ಹಾ ತಿಳ್ಕೊಳಮ್ಮ. ಫೋಟೋ ತಗೊಂಡ್ರಪ್ಪ, ಫೋಟೋ ತೆಗಿದಯ್ಯ ವಿಡಿಯೋ ಅಲ್ಲ. ನಮ್ ಜೊತೆ ಬಂದಿರೋರು ಮಹಿಳಾ ಸೈನಿಕರು. ನಾಗಲಕ್ಷ್ಮಮ್ಮ ಚೆನ್ನಾಗಿ ಫೋಟೋ ತೆಗಿಯಮ್ಮ. ಹಾ ಧನ್ಯವಾದಗಳು. ಸಾಕು. ಈಗ ಅವ್ರ ಹತ್ರ ಹೋಗಿ ಆಮೇಲೆ ಜೆರಾಕ್ಸ್ ಮಾಡಿಸಿ ಬಿಸಿ ಕಾಪಿ ತಗೊಳ್ಬೇಕು. ನೀವು ಒಂದೇ ಒಂದು ಕಾಪಿ ಇರೋದ್ರಿಂದ ಈಗ ಈ ಒಟ್ಟು ಇದನ್ನೆಲ್ಲ ಗಮನಿಸಿದ್ದಾರೆ. ಪಾಪ ಅವರು ಒಬ್ಬ SI ಅಬಕಾರಿ ಕುತ್ಕೊಳ್ರಣ ಎಲ್ಲ ಮಿಕ್ಕೋರೆಲ್ಲ ಕುತ್ಕೊಳ್ರಪ್ಪ. ಏನೇನಿದೆ ಎಲ್ಲ ಕೊಟ್ಬಿಟ್ರಪ್ಪ, ಸಿಗ್ನೇಚರ್ ಮಾಡಿದ್ರು ಕುತ್ಕೊಳ್ರ. ಈಗ ಅವರು ಅಬಕಾರಿ ಇಲಾಖೆಯಿಂದ ಏನ್ ಕ್ರಮ ತೆಗೆದುಕೊಳ್ತೀವಿ, ಯಾವುದು ಅಕ್ರಮ ಯಾವುದು ಸಕ್ರಮ, ಸಕ್ರಮ ಆಗಿರೋದ್ರಲ್ಲಿ ಏನ್ ಅಕ್ರಮಗಳಾಗ್ಬೋದು ಮತ್ತೆ ಅಕ್ರಮ ಆಗ್ತಿರೋದ್ರ ಬಗ್ಗೆ
ಅವರು ಏನ್ ಅವ್ರ ಇಲಾಖೆ ವತಿಯಿಂದ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಅವರು ಸಭೆಗೆ ಮಾಹಿತಿ ಕೊಡ್ತಾರೆ. ಥ್ಯಾಂಕ್ ಕೊಟ್ಬಿಟ್ಟು ನೀವು ಅರ್ಜೆಂಟ್ ಇದ್ರೆ ನೀವು ಹೋಗಿ, ಇಲ್ಲಾಂದ್ರೆ ಊಟ ಮಾಡ್ಕೊಂಡು ಹೋಗಿ. ಮೀಟಿಂಗ್ ಇತ್ತಂತೆ. ನೀವು ಬಂದಿದ್ದು ದಯವಿಟ್ಟು ನೀವು ಜನಪರ ವೇದಿಕೆ, ಜನರ ಆರೋಗ್ಯ, ಅವರ ನೈತಿಕತೆ, ಅವರ ನ್ಯಾಯ ನೀತಿಲಿ ಜನ ಉದ್ಧಾರ ಆಗ್ತಾರೆ. ಅದರಿಂದ ಎಷ್ಟೇ ದುಡ್ಡು ಬಂದ್ರು ಅನೈತಿಕವಾಗಿದ್ರೆ ಉದ್ಧಾರ ಆಗಲ್ಲ ರೆಹಮಾನ್. ಹಾಗಾಗಿ ನೀವು ಇಂಥ ವಿಚಾರಗಳಲ್ಲೂ ಬೆಂಬಲ ಕೊಡ್ತಿರೋದು ತುಂಬಾ ಧನ್ಯವಾದಗಳು. ಒಳ್ಳೇದಾಗಲಿ, ಶುಭವಾಗಿ. ಮುಂದಿನ ದಿವಸ ಭಾಗವಹಿಸಿ. ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಓಟ್ ಹಾಕ್ಬಿಡಿ. ರಾಜ್ಯಾಧ್ಯಕ್ಷರಿಗೆ ಒಂದು ಕರ್ನಾಟಕ ಸೇನೆದವರು ಬಂದು ಕೊಡ ಇಲ್ಲ ಇಲ್ಲ ಅವ್ರು ಮಿಕ್ಕರ್ತಾರೆ, ಅವರು ಉತ್ತರ ಹೇಳಿ. ನೋಡಪ್ಪ ಮಿಕ್ಕರು ನಮಸ್ಕಾರ. ಈಗ ನಾನು ಮಾತಾಡೋದಂಥದ್ದು ಏನೂ ಇಲ್ಲ, ಎಲ್ಲ ಸಾಹೇಬರು ಮಾತಾಡಿದ್ದಾರೆ. ಇಲ್ಲಿ ಪರ ಇಲ್ಲ ತಿಳಿಸ್ತೇವೆ. ಈಗ ನಾನು ಮಾತಾಡೋದ್ರಲ್ಲಿ ಏನಿಲ್ಲ, ಆಲ್ರೆಡಿ ಎಲ್ಲ ಸಾಹೇಬರು ಮಾತಾಡಿದ್ದಾರೆ. ಮುಂದಿನ ಏನಿದೆ ತಾವೆಲ್ಲ ಸಹಕಾರ ಮಾಡಿದರೆ ಇಲಾಖೆ ನಿಮ್ಮ ಪರವಾಗಿ ಯಾವಾಗಲೂ ಇರುತ್ತೆ, ಯಾವಾಗಲೂ ಸಾಥ್ ಕೊಡುತ್ತೆ. ನಾವು ಇಲ್ಲಿ ಬಂದು ಈಗ 3 ತಿಂಗಳ ಹೊಸ್ತಾಗಿದ್ದೀವಿ. ಇನ್ನು ಹಳ್ಳಿಗಳೆಲ್ಲ ಅಷ್ಟೆಲ್ಲ ನಾವು ಓಡಾಡ್ತಾ ಇದ್ದೀವಿ. ಆದಷ್ಟು ಇಲ್ಲಿ ಜಾಸ್ತಿ ಏನಪ್ಪ ಅಂದರೆ ಕಳಗಟ್ಟಿ CNG ತುಂಬ ಇದೆ. ಇದರಲ್ಲಿಂದ CS ಸೋಡು ಇರುತ್ತೆ CNG ಒಳಗಡೆ, ಅದು ಕುಡಿಯೋದ್ರಲ್ಲಿಂದ ಕೈಕಾಲಲ್ಲಿರುವಂಥ ಶಕ್ತಿನೂ ಹಾಳಾಗುತ್ತೆ. ಸೊ ನಿಮ್ಮೂರಲ್ಲಿ ಏನು ಅಕ್ರಮವಾಗಿ ನಡೀತಾ ಇದೆ ಮದ್ಯ ಮಾರಾಟ, ಅದನ್ನು ನಾವು ನಿಲ್ಲಿಸ್ತೀವಿ. ನಿಮ್ದೆಲ್ಲರೂ ಸಹಕಾರ ಬೇಕು. ನಿಮ್ಮ ನಂಬರ್ ಓದಿದ್ರೆ ಹೇಳ್ಬಿಡಿ. ಯಾರು ಬರ್ಕೊಡ್ರಪ್ಪ ಲೋಕಲ್ ಅವ್ರ ನಂಬರ್ 9480 ಇದೆಯಾ? 9480 726979. ಇವ್ರಿಗೆ ಡೈರೆಕ್ಟ್ ಆಗಿ ನಿಮ್ಮ ಹಳ್ಳಿನಲ್ಲಿ ಎಲ್ಲಾದ್ರೂ ಯಾವುದೇ ಅಂಗಡಿಯಲ್ಲಿ ನಿಮ್ಮ ಪಕ್ಕದ ಮನೆಯವರೇ ಇರಲಿ, ಅವ್ರ ಬಗ್ಗೆ ಮಾಹಿತಿ. ಭಯ ಬೀಳಬೇಡಿ, ಭಯ ಪಡಬೇಡಿ. ಭಯ ಪಡಬೇಡಿ. ನೀವು ಎದುರಿಗೆ ಬಂದ್ರೆ ನಮಗೆ ಸಹಕಾರ ಇರುತ್ತೆ. ನೀವು ಪಕ್ಕದ ಮನೆಯಲ್ಲಿ ನಾವು ಬಂದು ಕೇಳ್ತಾ ಇರ್ತೀವಿ, ನೀವು ಯಾರು ಹೇಳಲ್ಲ, ಗೊತ್ತಿಲ್ಲ ಅಂತೀರಾ, ಕಣ್ಣಿಗೆ ಇಟ್ಟು ಸೂಕ್ಷ್ಮ ತೋರಿಸ್ತಾ ಇರ್ತೀರಾ. ಅಷ್ಟೊತ್ತಿಗೆ ಅವನು ಹೋಲೆ ಬೇರೆ ಕಡೆ ಸಾಗಿಸ್ಬಿಟ್ಟಿರ್ತಾನೆ. ಸೊ ಈ ಸಂದರ್ಭ ತುಂಬಾ ಇರುತ್ತೆ. ಮನೆ ಕಿಟಕಿ ನಿಂತ್ರನೋ ಇಲ್ಲ ಹಿತ್ತಲ್ ಬಾಗಿಲು ನಿಂತ್ರನೋ ಅವ್ನು ಅವರೇ ಪಾರ್ಸಲ್ ಮಾಡಿರ್ತಾನೆ. ನಾವಿಲ್ಲಿ ಕೇಳಿದ್ರೊಳಗೆ ಅವ್ರ ಹೆಸರು ಎಲ್ಲ ಕೊಟ್ಟಿರ್ತೀವಿ, ಮಾಹಿತಿ ಕೊಟ್ಟಿರ್ತೀವಿ, ಬಂದಿರ್ತೀವಿ. ಅಂತ ಸಂದರ್ಭದಲ್ಲಿ ತಾವು ಮುಂದೆ ಇರ್ತೀರಾ, ಹೇಳಲ್ಲ. ಈಗ ಸಿಕ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಪಂಚರ್ ಹಾಕ್ಬೇಕು. ನೀವು ಮುಂದೆ ಪಂಚರ್ ಆದ್ರಿ ಅಂತಂದ್ರೆ ನಮ್ಗೆ ಇನ್ನೂ ಬಲವಾದ ಶಕ್ತಿ ಬರುತ್ತೆ. ಇದು ನಮಗೆ ಆಗ್ತಾ ಇರೋದು ಸ್ವಲ್ಪ ಮುಂದೆ ಬರುತ್ತೆ. ನಾವು ಕೆಲಸ ಮಾಡ್ತೀವಿ ಮಾಡಲ್ಲ ಅಂತಲ್ಲ, ನಿಮ್ ಸಹಕಾರ ಬೇಕು. ಥ್ಯಾಂಕ್ ಯು ಸರ್. ಅದನ್ನ ನಾವು ಹೇಳಿದಾಗೆ ಕಾಪಿ ಮಾಡಿಸಿ ನಮ್ಮವರಿಗೆ ಒಂದು ರಿಸೀಟ್ ಕಾಪಿ ಕೊಡಿ. ಈಗ ಊರಿನ ಗ್ರಾಮಸ್ಥ ದೇವಮ್ಮ ಅವರು ಒಂದು ಅನಿಸಿಕೆ ಹೇಳ್ತಾರಂತ ದಯವಿಟ್ಟು ಬಾ. ಅವರು ಇವತ್ತು ಯಾದಗಿರಿ ಜಿಲ್ಲೆ ಆಫೀಸಿಗೆ ಬಂದು ಕಣ್ಣೀರು ತೆಗೆದಾರ. ನನ್ನ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ನಮ್ಮೂರು ಗ್ರಾಮದಲ್ಲಿ ಅಂತೇಳಿ ನಮ್ಮ ಜಿಲ್ಲಾ ಕಚೇರಿಗೆ ಬಂದು ದೇವಮ್ಮಕ್ಕವರು ಇದು ಬಂದಾಗಬೇಕು ಅಂತೇಳಿ ಹೇಳಿದಾಗ ಅವರು ಒಂದೆರಡು ಹೇಳಿ ಕೇಳ್ತಾರ. ಅವ್ರಿಗೆ ಕಷ್ಟ ನಷ್ಟ ಈಗ ಇಲಾಖೆದವ್ರು ಹೇಳಿದ್ರು, ಸರ್ ಇನ್ನೊಂದು ಮನವಿ, ಈಗ ಬೀಟ್ ಪೊಲೀಸರು ಇರ್ತಾರ, ಅವ್ರಿಗೆ ಭೇಟಿ ಕೊಡ್ತೀರಿ, ಅವ್ರಿಗೆಲ್ಲ ಪರಿಚಯ ಮಾಡ್ತೀರಿ, ಯಾಕಂದ್ರೆ ಅವ್ರವರೇ ಡೀಲ್ ಆಗಿ ಹೋಗ್ತಾ ಅಂತಾರೆ. ಇಲ್ಲೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ. ಈಗ ದೇವಮ್ಮ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪರಿಸ್ಥಿತಿ ಯಾರಿಗೆ ಬರಬಾರದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ನಮ್ಮ ಯಜಮಾನರು ಸರೈ ಕುಡಿದ್ಬಿಟ್ಟನೆ ಎಣ್ಣೆ ಕುಡಿದಿದ್ದಾರೆ. ಅದಕ್ಕಾಗಿ ನಮ್ಮ ಊರಲ್ಲಿ ಓಣಿಯಲ್ಲಿ ಸರೈ ಮಾರ್ತಿದ್ದಾರೆ. ಎರಗೋಳದಲ್ಲಿ. ಇಲ್ಲೇ ಯಾರು ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರು ಮಾಡ್ತಾರೆ? ನಮ್ಮ ಸರ್ ನಮ್ಮ ಓಣಿಯಲ್ಲಿ ಎಲ್ಲ ಮಾಡ್ತಾರೆ ಸರ್, ಯಾರು ಹೇಳೋರು ಯಾರು ಇಲ್ಲ. ಯಾರು ಹಂಗೆಲ್ಲ ಹೇಳಕ್ಕಾಗಲ್ಲ. ನಿಮ್ಮ ಮನೇಲಿ ಯಾಕೆ ಮಾಡ್ತಾ ಇಲ್ಲ? ನಮ್ಮ ಮನೇಲಿ ಎಲ್ಲರೂ ಸೇರ್ತಾರೆ. ನಿಮ್ಮ ಮನೇನಲ್ಲ, ನಿಮ್ಮ ಮನೆ ಇಲ್ವಾ? ನಿಮ್ಮ ಓಣಿಲಿ ನಿಮ್ಮ ಮನೆ ಇಲ್ವಾ? ಇದೆ ಸರ್. ಮತ್ತೆ ನೀನ್ ಮಾಡ್ತಾ ಇಲ್ಲ, ಮತ್ತೆ ನೀನ್ ನಮ್ಮ ಓಣಿಲಿ ಎಲ್ಲ ಮಾಡ್ತಾರೆ ಅಂತ ಅದ್ರಲ್ಲಿ ನೀನ್ ಬರಲ್ವಾ? ಬರಲ್ಲ ಸರ್. ನಿಮ್ ಪಕ್ಕದ ಮನೆಯವ್ರು ಯಾರು? ಪಕ್ಕದ ಮನೆಯವ್ರು ಅಂದ್ರೆ ನಾವು ಹೇಳಕ್ಕಾಗಲ್ಲ
ಸರ್, ಎಲ್ಲರೂ ಮಾಡ್ತಾರೆ. ಧೈರ್ಯ ಮಾಡ್ಬೇಕು. ಈಗ ನಿಮ್ ಸಂಸಾರ ಮುಖ್ಯನೋ ಅವ್ರ ಭಯ ಇವ್ರು ಇದಾರಲ್ಲ, ಹೇಳೀಗ ಯಾರ್ಯಾರು ಮಾಡ್ತಾರೆ ಹೆಸರು ಹೇಳು. ಸರ್ ಈಗ ಹೇಳಕ್ಕಾಗಲ್ಲ ಸರ್, ಇನ್ನೊಂದ್ಸತಿ ನಾವು ಮಾಡಿದ್ರೆ ಮಾತ್ರ ನಾನು ಹಿಡ್ಕೊಡ್ತೀನಿ ಸರ್. ಹಾ, ವೆರಿ ಗುಡ್, ವೆರಿ ಗುಡ್. ಎಲ್ಲ ಸೇರ್ಸ್ಕೊಂಡು ಕರ್ಕೊಂಡು ಹೋಗಿ ಇಟ್ಕೊಂಡು ಭಯ ಪಡ್ಬೇಡ. ಇನ್ನೊಂದ್ಸತಿ ಯಾರಾದ್ರೂ ನಮ್ಮೂರಲ್ಲಿ ಸರಾಯಿ ಮಾರೋದನ್ನು ನಾನು ನೋಡಿದರೆ ನಿಜವಾಗ್ಲೂ ಬಂದ್ಬಿಟ್ಟು ಸಾಗರ ಹತ್ರನೇ ಹೇಳ್ತೀನಿ. ಈಗ ವಿಶೇಷವಾಗಿ ಅಕ್ಕ ನೋವು ಅನ್ಸ್ಕೊಂಡ್ರೆ, ಈಗ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಅಧ್ಯಕ್ಷ ಪುನೀತ್ ರಾಜ್ ಕಮಿಟಿಗೆ ಅವರು ಮತ್ತು ಖೇಲೋ ಇಂಡಿಯಾದಲ್ಲಿ ಕಂಚಿನ ಪದಕ ತಂದಿರತಕ್ಕಂತ ಲೋಕೇಶ್ ರಾಥೋಡ್ ಅವರಿಗೆ ಅಧ್ಯಕ್ಷರಿಂದ ಸನ್ಮಾನ. ಇವತ್ತು 50 ಜಿಲ್ಲೆಗೆ, ಗಿರಿನಾಡು ಯಾದಗಿರಿ ಜಿಲ್ಲೆಗೆ ಒಂದು ಶ್ರೇಷ್ಠ ಪದಕ ತಂದು ಜಿಲ್ಲೆಗೆ ನಾಡಿಗೆ ಹೆಸರು ತಂದಿರ್ತಕ್ಕಂತ ಲೋಕೇಶ್ ಅವರಿಗೆ ಇವತ್ತು ಗ್ರೌಂಡ್ ಇಲ್ಲ ಅಂತೇಳಿ ಒಂದಿಷ್ಟು 2 ದಿನ ಉಪವಾಸ ಕೊಟ್ಟಿದ್ರು. ಹೌದು ಸರ್, ಲೋಕೇಶ್ ಅಂತೇಳಿ ಬಹಳ ಅದ್ಭುತವಾದಂತಹ ವ್ಯಕ್ತಿ. ನನ್ನ ಜೊತೆಯಲ್ಲಿ ಕ್ರೀಡಾಪಟುಗಳು ಮುಂದೆ ಬರಬೇಕು, ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಆಗಬಾರ್ದು, ನಿಮ್ಮ ಪಕ್ಷದ ಸಿದ್ಧಾಂತಗಳು ಬಹಳ ಅದ್ಭುತ ಅಂತೇಳಿ ನಮ್ಮನ್ನು ಬಹಳ ಅಚ್ಚುಮೆಚ್ಚಿನಿಂದ ಮೆಚ್ಚಿಕೊಂಡು ಅವರಿಗೆ ನಾವು ನಮ್ಗೆ ಅವರನ್ನು ದೃಷ್ಟಿಯಲ್ಲಿ ಇವತ್ತು ಬಹಳ ಅವರು ಒಂದ್ ದಿವಸ ಹೋರಾಟ ಮಾಡಿದೀವಿ. ಡಿಸಿಯಲ್ಲಿ ಹೋದಾಗ ಅವರ ಮೇಲೆ ಒಂದು ಕೇಸ್ ಹಾಕ್ಯಾರ. ಈ ಭ್ರಷ್ಟ ಅಧಿಕಾರಿಗಳು ನ್ಯಾಯ ಕೇಳಕ್ ಹೋದ್ರೆ ಜಿಲ್ಲೆಯಲ್ಲಿ ಇವತ್ತು ಕೇಸ್ ಹಾಕತ್ತಾರ. ಅಂತ ಭ್ರಷ್ಟ ಅಧಿಕಾರಿಗಳಿಂದ ನಾವು ಸದಾ ಸಿದ್ಧರಾಗಿ ಲೋಕೇಶ್ ಅಣ್ಣನವರಿಂದ ಇರ್ತೇವೆ. ಅಣ್ಣ, ನೀನು ಯಾವುದೇ ಕಾರಣಕ್ಕ ಹಿಂದೆ ಜರಿಬೇಡ, ನಾಳೆ ನಡೀತಕ್ಕಂಥ ಹೋರಾಟಕ್ಕೂ ನಾವು ಬೆಂಬಲವಾಗಿರ್ತೀವಿ. ಈಗ ರಾಜ್ಯಾಧ್ಯಕ್ಷರಿಂದ ಗೌರವಪೂರ್ವಕವಾಗಿ ಸನ್ಮಾನ. ಏನ್ ಸನ್ಮಾನ? ಏನ್ ಗೊತ್ತಾಗಲಿಲ್ಲ ಇದು ಏನು ಅಂತ. ಅವರು ಖೇಲೋ ಇಂಡಿಯಾದಲ್ಲಿ ಕಂಚಿನ ಪದಕ ಗೆದ್ದಾರ. ಈಗಾಗಲೇ ಒಂದು 50 ಸುಮಾರು 50 ಏನು ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ವೆರಿ ಗುಡ್. 100 ಮೀಟರ್ಸ್ ಅಲ್ಲಿ ಎಷ್ಟಪ್ಪ? ಹಾ, ವೆರಿ ಗುಡ್, ಪರವಾಗಿಲ್ಲ. ಯಾವ ಇದೆ ಸರ್, ಶಾಪುರ್ನದ್ದು. ಹೌದು. 100 ಮೀಟರ್ ಸ್ಪರ್ಧೆಯಲ್ಲಿ 10.9 ಮೀಟರ್ ಆಕ್ಚುಲಿ ಸರ್, ನಮ್ ಡೆಕಥಾನ್ ಏನ್ ಬರುತ್ತೆ, 10 ಡಿಫ್ರೆಂಟ್ ಇವೆಂಟ್. ಅದರಲ್ಲಿ ಜಂಪ್ಸ್, ಥ್ರೋಸ್, ಸ್ಪ್ರಿಂಟ್ ಎಲ್ಲ ಇದೆ. ಡೆಕಥಾನ್ 10 ವರ್ಲ್ಡ್ ಟಫೆಸ್ಟ್ ಇವೆಂಟ್ ಅಂತ ಕರೀತೀವಿ. ಹೌದು. ಅದರಲ್ಲಿ ರೀಸೆಂಟ್ ಆಗಿ ಡೆಲ್ವೇಟ್ ಮೆಡಲ್ ಗೆದ್ದರು. ಈಗ ಅದ್ರ ಜೊತೆಗೆ ಹಾಕಿ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನೀವು ಗತಿ ನೋಡಿದ್ರೆ ಯಾವ ರೀತಿ ಇದೆ ಅಂದ್ರೆ, ನಾವು ಅಲ್ಲೇ ಕ್ರೀಡಾ ನೀವೆಲ್ಲ ಯಾರು ಗೊತ್ತಾಗ್ತೀರಾ? ಯಾರಿಗೆ ಕದಿಬ್ರು ಗೊತ್ತಾಗ್ತಿರಲ್ವ? ಅದರಿಂದ ಹಾಗಾಗಿದೆ ಯುವಕರೆಲ್ಲ ಇವತ್ತು ನಿಮ್ಮಂತ ಯುವಕರು ಅದಕ್ಕೂ ಯೋಚನೆ ಮಾಡಿ ಒಳ್ಳೆಯವ್ರು ಬೆಂಬಲಿಸಿದ್ರೆ ಮಾತ್ರ ನಿಮ್ ಸ್ಟೇಡಿಯಂ, ನಿಮ್ ಎಜುಕೇಶನ್, ನಿಮ್ ಜಾಬ್ ಎಲ್ಲ ಸರಿ ಅದಕ್ಕೆ ಫೈಟ್ ಮಾಡ್ತಾ ಇರೋದು ಲೋಕೇಶ್ ಅವರು. ಡಾಕ್ಟ್ರೆ ಮಂಜುನಾಪಣೆ ಮಾಡಿ ಮುಗಿಸು. ಈಗ ಮುಗಿತಲ್ಲ, ಮಂಜುನಾಪಣೆ ಮಾಡಿ ಮುಗಿಸು. ನಾನು ಕೆಆರ್ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಗ್ಯಜ್ಯೋತಿ ಅವರು ವಂದನಾರ್ಪಣೆ ಮಾಡಲು ಬರಬೇಕು. ಈಗ ನನ್ನೊಂದು ಸವಾಲ್, ಕೆಆರ್ಎಸ್ ಪಕ್ಷದ ತತ್ವ ಸಿದ್ಧಾಂತಗಳು ಬಹಳ ಅದ್ಭುತವಾದಂತಹ ತತ್ವ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿರ್ತೀವಿ. ಈ ಗುಲ್ಬಿಟ್ಕಲ್ ಮತಕ್ಷೇತ್ರದ ಪರಾಜಿತ ಎಮ್ಎಲ್ಎ ಅಭ್ಯರ್ಥಿನೂ ಹಾಗೆ ಹಲವಾರು ಸಮಸ್ಯೆಗಳಿಗೆ ನಾವು ಮುಂದೆ ಬಂದು ಯರಗೋಳ ಗ್ರಾಮದಲ್ಲಿ ಈಗಾಗಲೇ ಅವಕಾಶ ಇಲಾಖೆಗೆ ಒಂದಿಷ್ಟು ಹೆಣ್ಮಕ್ಳು ಬಂದು ಲೆಟರ್ ಕೊಟ್ಟರು, ಅವ್ರ ಪ್ರಯೋಜನ ಆಗಿಲ್ಲ. ಇವತ್ತೇನು ಕೊಟ್ಟಂತ ಲೆಟರ್ ಪ್ರಯೋಜನ ಆಗ್ಲೇಬೇಕು. ಇನ್ ಮುಂದೆ ಇಲ್ಲಿ ಬಂದಾಗಲಿಲ್ಲದರೆ ನಾವು ಈ ಕ್ಷಣ ಇರ್ಲಿ, ಮುಂದಿನ ಕ್ಷಣ ಹೋದ್ರೂ ಪರವಾಗಿಲ್ಲ. ಈ ಮದ್ಯಪಾನ ನಿಷೇಧ, ಅಕ್ರಮ ಮದ್ಯಪಾನ ನಿಷೇಧ ಖಂಡಿತ ಹೆಣ್ಮಕ್ಕಳಿಂದ ಗ್ರಾಮದಲ್ಲಿ ಪೂರ್ತಿಯಾಗಿ ಬಂದ್ ಮಾಡುತ್ತೇವೆ ಅನ್ನೋದು ನಮ್ಮ ವಿಶ್ವಾಸ ಆಗಿದೆ. ಈಗ ಭಾಗ್ಯಜ್ಯೋತಿ ಅವರು ವಂದನಾರ್ಪಣೆ. ಊಟ ಆಗಿಲ್ಲ ಇನ್ನು ಬಹಳ ಹೆಣ್ಮಕ್ಳು. ನಾವೇನು ಬಿರಿಯಾನಿ ಕೊಡ್ತೇವ? ಏನ್ ಕೊಡ್ತೀವಿ? ಅನ್ನ ಸಾರು, ಹಪ್ಪಳ ಚೂರು. ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣಾರೆಡ್ಡಿ ಸರ್ ಅವರು ನಮ್ಮ ಯರಗೋಳ ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಎಲ್ಲ ಜನರಿಗೆ, ಗ್ರಾಮಸ್ಥರಿಗೆ, ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಪೊಲೀಸರಿಗೆ ಎಲ್ಲರಿಗೂ ಧನ್ಯವಾದ. ನೀವು ಹೇಳ್ಕೊಡ್ಕೊಳ್ಳೋದು ಅವ್ರ ಹೆಸರು ಆಮೇಲೆ ಗೊತ್ತಿರಲ್ಲ, ಆ ಮುಖ ನೋಡಿ ಅವ್ರು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಕೆಆರ್ಎಸ್ ಪಕ್ಷದ ಸೈನಿಕರಿಗೂ ಹಾಗೂ ಅಧ್ಯಕ್ಷರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಊರಿನ ಹಿರಿಯ ನಾಗರಿಕರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಶಾಂತತೆಯಿಂದ ಊಟ ಮಾಡಿ ಹೋಗ್ಬೇಕು. ದಯವಿಟ್ಟು ಯಾರು ಇಲಾಖೆದವರು ಸಹ ಊಟ ಮಾಡಿ ಹೋಗ್ಬೇಕು. ಅಣ್ಣ ಶಾಂತಣ್ಣ
ಸ್ವಲ್ಪ ರೆಡ್ ಮಾಡಿ. ಇಲ್ಲ ಇಲ್ಲ ನೀವು ಆಗ ಬಂದ ವಾರ್ನಿಂಗ್ ಆದ್ರೂ ಮಾಡ್ಬೋದಲ್ವಾ? ವಾರ್ನಿಂಗ್ ಮಾಡಿ ನೀವು, ಯಾಕಂದ್ರೆ ಈಗ ರಾಜ್ಯಾಧ್ಯಕ್ಷರಿಗೆ ಗುರುಮಿಟ್ಕಲ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಡಿವಾಳ್ ಅವ್ರಿಗೆ ಜಲಶಕ್ತಿಯವರಿಂದ ಸನ್ಮಾನ. ಅಂತ ಇರುತ್ತೆ, ಅದರಿಂದ ಒಳಗಡೆ ಇತ್ತು ನೀವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಾಡೋಕ್ಕಾಗಲ್ಲ. ಹಾಗಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಅವಕಾಶ ಇದ್ದಾಗ ಬಿಡಬೇಡಿ. ಇಲಾಖೆನಲ್ಲೇ ಅಂತ ಕೊಡ್ದಿರಾ ನಾವು ಈ ಖಾಕಿ ಡ್ರೆಸ್ಗೆ ನಿಮ್ಮ ಕರ್ತವ್ಯಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ. ಯಾರು ಊರಿನವರು ಸಹ ಹೊರಗೆ ಹೋಗ್ಬಾರ್ದು, ಊಟ ಮಾಡಿ